Hey! ಸೌಂಡ್ ಕೊಡ್ತೀರಾ? ಸೌಂಡ್ ಕೊಡ್ಬೇಕಾದ್ರೆ
ಮಾಡಿ ನೋಡಿ ಹಂಗೆ ಮುಗ್ಗಿ ಕಳ್ಸ್ಕೊಡ್ತೀನಿ ಇಲ್ಲಾಂದ್ರೆ ನೀವು ಹಂಗೆ ಬನ್ನಿ. ಅಂಬಲಿಸಿದೆ ಮನ ಕಣದ ಕಡಲಿ ಮುರಿದನು. ಡಾಕ್ಟರ್ ಶಿವರುದ್ರಪ್ಪನವರ ಅದ್ಭುತವಾದ ಕವಿತೆಗೆ ಬಹು ಅದ್ಭುತವಾಗಿ ಆಗ್ತು. ವ್ಯಕ್ತಿ ಅವರು ಅವರಿಗೆ ಎಲ್ಲ ಧನ್ಯವಾದಗಳು. ಈಗ ಮತ್ತೆ ಸಂಸ್ಥೆ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರದರ್ಶನ. ಫಸ್ಟ್ ಟೈಮ್ ಅವ್ರದ್ದು ಇವತ್ತು ಕ್ಲಾಸ್ ಇತ್ತಂತೆ. ಒಂದ್ಸರಿ ಫೋನ್ ಮಾಡಿ ನೋಡಿ ಹಂಗೆ ಮುಗ್ಗಿ ಕಳ್ಸ್ಕೊಡ್ತೀನಿ ಇಲ್ಲಾಂದ್ರೆ ನೀವು ಹಂಗೆ ಬನ್ನಿ. ಅಂಬಲಿಸಿದೆ ಮನ ಕಣದ ಕಡಲಿ ಮುರಿದನು. ಡಾಕ್ಟರ್ ಶಿವರುದ್ರಪ್ಪನವರ ಅದ್ಭುತವಾದ ಕವಿತೆಗೆ ಬಹು ಅದ್ಭುತವಾಗಿ ಆಗ್ತು. ವ್ಯಕ್ತಿ ಅವರು ಅವರಿಗೆ ಎಲ್ಲ ಧನ್ಯವಾದಗಳು. ಈಗ ಮತ್ತೆ ಸಂಸ್ಥೆ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರದರ್ಶನ. ಓಡಾಡ್ತಾರಪ್ಪ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು. ಸಂತತದೋರ್ಧತ ಮಾತನೆ ವಾರಕ ಸಂತ ವಿನೋದ ಮಾತ ಲಾಲಿಸು. ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು. ಪಾವನ ಗಾತ್ರ ದೇವಹರಣಿತ ಸೇವಕ ಜನರೊಳ ಗಾನಿಸು.
ರಾಘವೇಂದ್ರ ಪರಿಪಾಲಿಸು ರಾಘವೇಂದ್ರ ಪರಿಪಾಲಿಸು ರಾಘವೇಂದ್ರ ಪರಿಪಾಲಿಸು. ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಗಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಹೊಂಗುದ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ ಕಂಕಣ ಕರದಲ್ಲಿ ಹೊಂಗುದ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ ಪೊಂಗೊಳಲೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ. ಪೊಂಗೊಳಲೂದುತ್ತ
ಊದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ. ವಾಸ ಉಡುತ್ತಿದೆ ನೆಲೆಯಾದಿ ಕೇಶವನೇ, ವಾಸ ಉಡುತ್ತಿದೆ ನೆಲೆಯಾದಿ ಕೇಶವನೇ, ದಾಸ ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ, ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ, ರಂಗಯ್ಯ ಬಾರೋ ಕೃಷ್ಣಯ್ಯ. ಕಾತರನ್ನು ಕಾಯ್ತಕ್ಕಂತ ಅಮೋಘ ಮನರಂಜನೆಯ ಮಾನ್ ಹಾಸ್ಯ ನಾಟಕ ಪೆಕ್ಕಲ್ ಮಾವ ಚತುರಡಿಯ ಅಂತ. ಇದನ್ನ ಹಿರಿಯ ಚಲನಚಿತ್ರ ನಟ ಮೈಸೂರು ರಮಾಂತರ ಇಟ್ಟಿದ್ದಾರೆ. ನಿರ್ದೇಶನ ಜೆ ಮಹಾದೇವ್ ಅವರದು, ಹಿನ್ನೆಲೆ ಸಂಗೀತ ಟಿ ಜಗದೀಶ್ವರ್ ವಿಜಯ್ ಅವರು ನೀಡಿದ್ದಾರೆ. ಪ್ರಸಾದನ ಜಗದೀಶ್ ಅವರದು, ವಸ್ತ್ರ ವಿನ್ಯಾಸ ಸ್ಫೂರ್ತಿ ಕಲಾ ಟ್ರಸ್ಟ್. ಈಗೆಲ್ಲರೂ ನೀವು ನಿರೀಕ್ಷಿಸಿದ ನಾಟಕ ಪೆಕ್ಕಲ್ ಮಾವ ಚತುರಡಿಯ. ವೀಕ್ಷಿಸೋಣ ನಾಟಕ ಪೆಕ್ಕಲ್ ಮಾವ ಚತುರಡಿ. ಏನ್ ಬೇಕಾದ್ರೂ ಏನ್ ಸುದ್ದಿನೋ ಅಲ್ಲಿ ಹೋದ್ರೆ ಇಲ್ಲಿ ಮೋಸದ ಮನೆ, ಒಂದ್ ಕಡೆ ಅತ್ಯಾಚಾರ ಆದ್ರೆ ಇನ್ನೊಂದ್ ಕಡೆ ದರೋಡೆ. ಛೇ 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 ಛೇ. ಫೋನ್ ಕೊಡ್ಸಿಲ್ಲ ಅಂತ ಗಂಡನನ್ನೇ ಕೊಲೆ ಮಾಡಿದೆ ಹೆಂಡತಿ. ಬದುಕತ್ತು ಬಡ ಜೀವ. ಯಾಕಂದ್ರೆ ನನ್ನ ಹೆಂಡತಿಗೆ ಮೇಕಪ್ ಹಚ್ಚು ಫೋನ್ ಹಚ್ಚಿಲ್ಲ. ಭಾರಿ ಮಳೆಯಿಂದ ನಾಲ್ವರು ಮಣ್ಣ. ಈ ಮಳೆ ಹುಚ್ಚು ಹುಚ್ಚಾಗಿ ಬಿಡುತ್ತೆ ನೋಡಿ. ಒಂದ್ಸರಿ ಹುಯ್ದ್ರೆ ಇನ್ನೊಂದ್ಸರಿ ಹುಯ್ಯೋದೇ ಇಲ್ಲ ಅಂತೀನಿ. ಮಳೆಯಿಂದ ತುಂಬಿ ಹರಿದ ಕೆರೆಯಿಂದ ಸಾವಿರಾರು ಎಕರೆಗೆ ನುಗ್ಗಿದ ನೀರು. ಅಲ್ಲ, ಈ ಮಳೆ ಹಿಂಗ್ ಮಾಡಿದ್ರೆ ಪಾಪ ರೈತರು ತಾನು ಏನ್ ಮಾಡಕ್ಕಾಗುತ್ತೆ? ಅವರು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ. ಇದು ನನಗ್ ಬೇಕಾಗಿತ್ತು. ಅದೇ ಮ್ಯಾಟ್ರಿಮೋನಿ ಕಾಲಂ. ಯಾಕಂದ್ರೆ ನನ್ನ ಮಗುಗೆ ಒಳ್ಳೆ ಹುಡುಗ ನೋಡ್ತಾ ಇದೀನಿ. ಅದಕ್ಕೇನೆ ಅಲ್ಲ, ಇವಳು ಕನ್ನಡಿ ಮುಂದೆ ಕೂತ್ಬಿಟ್ರೆ ಬರೋದೇ ಇಲ್ಲ ಅನ್ಸಿನಿ. ಅಲ್ಲ, ಇಷ್ಟು ವಯಸ್ಸಾದ್ರೂ ಇನ್ನೂ ಈ ತರ ಕಾಣುತ್ತೆ. ಬರೋದೇ ಇಲ್ಲ ಇವಳು. ಜಾಕಿ ಜಾಕಿ ಅಂತೆಲ್ಲ ಕರಿಬೇಡಿ ಅಂತ. ಜಾಕಿ ಪಾಕಿ ಸೋಕೆ ಅಂತೆಲ್ಲ ಕರಿಬೇಡಿ ಅಂತ. ನಾನು ಕುಂದ ಹೊಡ್ಸೋಣ ಅನ್ಕೊಂಡಿದ್ದೀರ ಜಾಕಿ ಅನ್ನೋಕೆ. ಮಾಡ್ಕೋಬೇಡ ನನ್ನ ಜಾಕಿ. ಅಲ್ಲಲ್ಲ, ನನ್ನ ಜಾಕಿ ವಿಶ್ವಾದ್ರೆ ಕುಟುಂಬದ ಸರಿಯಾದ ರೂಟ್ನ ಕರ್ಕೊಂಡು ನನ್ನ ಜಾಕಿ ನೀನೇ ಅಲ್ವೇ? ಮತ್ತೆ ತಪ್ಪೇನು ನನ್ನ ಚಿನ್ನ? ಈ ಪಡ್ ಮತ್ತೆ ಏನ್ ಕಮ್ಮಿ ಇಲ್ಲ. ಏನಾದ್ರೂ ಕೆಲಸ ಆಗ್ಬಿಟ್ಟರೆ ಶುರು ಆಗ್ಬಿಡ್ತದೆ. ಚಿನ್ನ, ರನ್ನ, ಸಂಪೆ, ಮಗು, ಪೂರಿ ಸಾಕು ಅಂತ. ಅಚ್ಚರಿ ನಾನು ಏನ್ ಕರ್ದಿದ್ದು? ಏನಿಲ್ಲ ಜಾಕಿ, ಪೇಪರ್ ಹಾಕಿದ್ನ ಆ ಜ್ಞಾಪಕ ಬಂದ್ಕೊಂಡು ಅದೇ ನಮ್ ಲತಾಗಿಷ್ಟ ಅದನ್ನ ಮಾತಾಡೋಣ ಅಂದ್ರೆ ನಾನು ಕರ್ದಿದ್ದು. ಅಷ್ಟೇನಾ? ಅದನ್ನ ಆಗ್ಲೇ ಇದ್ದಲ್ಲ. ಈ ತಿಂಗಳು ಕೊನೆಯಲ್ಲಿ ಒಳ್ಳೆ ಲೆಕ್ಕ ಇದೆ ಅಂತೆ. ಅದು ಬಿಟ್ಟು ನೋಡ ಅವ್ರ ಜಾತಕದಲ್ಲಿ ನಾ ತಿಂಗಳು ಬರ್ತಾ ಇರುತ್ತೆ. ಅದಕ್ಕೆ ಪ್ರೊಫೈಲ್ ಏನೋ ನಮ್ಮ ಮನೆಗೆ ಬರ ಹೇಳಿದ್ದೀನಿ. ಹೌದಾ? ಬನ್ನಿ ಬನ್ನಿ, ನನ್ನ
ವರ್ಷ ಆಯ್ಸು. ಅಷ್ಟು ಆಯ್ಸ್ ಕೊಟ್ಬಿಟ್ರೆ ಎಷ್ಟು ಜೋಡಿ ಒಂದ್ ಮಾಡ್ಬಿಡ್ತೀನೋ ಏನೋ. ಅದೇ ನನ್ನ ಗಂಡ ಮದುವೆ ವಿಚಾರ ಮಾತಾಡ್ತಾ ಇದ್ದೀನಿ. ನೀನೇನಂತ ಪ್ರತ್ಯಕ್ಷ ಅಲ್ಲ. ಅದಕ್ಕೆ ನಿಮ್ಗೆ ವರ್ಷ ಆಯ್ತು. ನೋಡಿ ತಾಯಿ, ನಿನ್ನೆನೆ ಬರ್ಬೇಕು ಅನ್ಕೊಂಡಿದ್ದೀನಿ ನೋಡಿ. ಕೆಲಸದ ಹೋಗ್ತಾರ ಬರಕ್ಕಾಗಿಲ್ಲ. ಸರಿ ಸರಿ ಕುತ್ಕೊ ಬನ್ನಿ. ಬಾಜಂತಿ ಓಟದಲ್ಲಿ ಹುಡುಗ ಯಾವಿದ್ದಂದ್ರೆ ಮನ್ಮತ ಮನ್ಮತ ತಗೊಂಡೆ. ಈ ಹುಡುಗಿನ ಮದುವೆಗೆ ತುದುಗಾಲಲ್ಲೇ ಹುಡುಗ ಕಾಲಿಲ್ವೇ? ನಾನು ಬಂದಿದ್ದು ಇಂಥ ವಿಷಯದಲ್ಲ. ನೋಡಿ ರಾಯ್ರೆ, ಹುಡುಗ ಪ್ರತಿ ಚಿನ್ನ 24 ಕ್ಯಾರೆಟ್ ಚಿನ್ನ. ನೀವೆಲ್ಲ ಕೇಳ್ಕೊಂಡು ನೀವು ಹಾಗೆ ತಿನ್ಕೊಂಡಿದ್ದೀರ ಮನೆ ಅಳಿಯ. ಮನೆ ಅಡಿಯನೋ ಮನೆ ತೊಳೆಯನೋ? ಇಲ್ಲ, ಅವ್ರಿಗೆ ನೌಕರಿ ಚಾಕರಿ ಏನಿಲ್ಲ. ಬೀದರಿದ್ದ ಆಸ್ತಿ ಬೇಕಾದಷ್ಟಿದೆ. ಅಷ್ಟೇ ಸಾಕಲ್ವೇ? ಮತ್ತಿನ್ನೇನ್ ಬೇಕು? ಹೌದು, ನಿಜ ಅನ್ನಿ. ಈಗ ಬಹಳ ಜನ ಮಾಡಿರೋ ಕೆಲ್ಸಕ್ಕೆ ರಿಟೈರ್ಮೆಂಟ್ ತಗೊಂಡು ಅದೇ ಈಸೆ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ಏನು ಮತ್ತೆ ಫಿಕ್ಸ್ ಮಾಡಂದ್ರೆ ನಂದೇನಿದೆ ಸ್ವಾಮಿ, ನೀವು ಹೇಗೆ ಹೇಳ್ತೀರಾ ಹಾಗೆ. ಏನು ವಿನಯ, ಪತಿ ಬಗ್ಗೆ ಏನು ಗೌರವ. 50 ಕೈವಸೆ 100 ರೂಪಾಯಿಗೆ ನಾನಿನ್ನು ಬರ್ಲ. ಸರಿ ಸರಿ ಹೋಗ್ಬಿಡಿ. ಏನು ನಾನಿನ್ನು ಬರ್ಲ. ಗೊತ್ತಾಯ್ತು ಜಾಸ್ತಿ ತಲೆ ಹೋಗ್ಬಿಡಿ. ಇರೋ 4 ಮುದ್ಗಿದ್ರು ಹೋಗ್ಬಿಟ್ಟದ್ದು. ಆಯ್ತು. ಐನೂರೇ, ಈ ಮನೆ ನಂಗೆ ಏನು ನಡೆಯಲ್ಲ. ನಿಮ್ದೇನು ನಡೆಯಲ್ವಾ? ಅಯ್ಯೋ, ಹೋಮ್ ಮಿನಿಸ್ಟರ್ ಆದ್ರು. ಓ, ಮಕ್ಕಳು. ಸರಿ, ಆದಷ್ಟು ಬೇಗ ಹುಡುಗನ ಕಳಿಸ್ಕೊಡಿ. ಆಯ್ತು. ನಾಳೆನೆ ಕಳಿಸ್ಬಿಡ್ತೀನಿ. ನಾನೇನ ಬರ್ಲಾ? ಸರಿ ಹೋಗ್ಬಿಡಿ. ರಂಗಯ್ಯನವ್ರೆ, ಆಮೆ ನಮಸ್ಕಾರ. ಬರ್ಲಾ? ಹೇಳ್ಕೊಂಬವ್ರೆ, ನಾಳೆನೆ ಕಳಿಸ್ಬಿಡ್ತೀನಿ. ಸರಿ ಸರಿ ಜಾನ್ವಿ, ನಾನು ಇಲ್ಲೇ ಹೊರಗಡೆ ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡ್ ಬರ್ತೀನಿ. ಸರಿನಾ? ಮನೆ ಕಡೆ ಜೋಪಾನ. ಸರಿ. ನಮಸ್ಕಾರ. ನಿಮ್ಗೇನೆ ಬರಲು ನಮಸ್ಕಾರ ಅಂದೆ. ನಮಸ್ಕಾರ ಅಂದಾಗ ನೀವು ನಾನು ವಿಶ್ರಾಂತಿ ಮನೆಯಲ್ಲಿ ಕಾಣ್ತಾನೆ ಇರಲ್ಲ. ನಿಮ್ ರೂಪರಾಶಿ ತಂದೆ ಯಾರಪ್ಪ? ಸೌಂಡು ಇಲ್ಲ, ನನ್ನ ಪಾಲಿಗೆ ಇಬ್ರು ಇಲ್ಲ. ನನ್ನ ಬಿಟ್ಟು ಹೋದ್ರು. ಅಯ್ಯೋ ಪಾಪ, ಎಂಥದಿರ ಅಂತ ಎಂಥ ಕರುಳು ಕತೆ. ನಾನೊಂದು ಮರೆದರೆ ದೇಹ ಬೇರೆ ಹೋಗಿತ್ತು ಅಂತಾರಲ್ಲ, ಹಾಗೆ ಆಯ್ತು ನೋಡಿ. ಗತಿ ಕ್ಷೇಪ. ಈ ವಯಸ್ಸಿನಲ್ಲಿ ಇಂಥ ಶೋಕ ಬರ್ಬಾರ್ದಾಗಿದೆ. ಈಗ ಇದರ ಜೊತೆ ಬರೋ ಜೊತೆ ಎಲ್ಲ ಮತ್ತು ಖುಷಿ ಖುಷಿಯಾಗಿರೋರಂತೆ. ನಾನೇನು ಈ ತಂದೆ ತಾಯಿ ನೋಡೋಣ ಅಂತ ಆಸೆಯಿಂದ ಬಂದೆ. ಆದರೆ ತಂದೆ ತಾಯಿ ಇಲ್ಲ ಅಂತ ಅಪಾರ ಅನಾಥ ಹೊಟ್ಟೆ ದುಃಖಿತವಾಗಿರೋ ನಿಮ್ಮ ತಂದೆ. ಈಗ ಹಂಗಿದ್ದಾಗೈತೆ ಬಿಡಿ. ಈಗ ನಡೀಲಿ ನನ್ನ ಜೊತೆ. ಎಲ್ಲಿಗೆ? ದೇವಸ್ಥಾನಕ್ಕೆ.
ನನ್ನ ಮದುವೆ ಆಗೋಕೆ ನಿಂಗೆ ತಲೆ ಹಿಂದೆ ಕೆಟ್ಟಿಲ್ಲ ತಾನೆ. ಹೋಗ್ಲಿ ಬಿಡಿ. ದೇವಸ್ಥಾನದಲ್ಲಿ ನಿಮ್ಗೆ ಇಷ್ಟ ಇಲ್ದಿದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ಅಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಬಿಡೋಣ. ಅದು ನಿಮ್ಗೆ ಇಷ್ಟ ಇದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರಿಗೆ ಹೇಳಿದ್ರೆ ಅಲ್ಲೇ ಮದುವೆ ಮಾಡಿಸ್ಬಿಡ್ತಾರೆ. ಅದು ಪೊಲೀಸ್ ಪೌರೋಹಿತ್ಯದಲ್ಲಿ ಅಲ್ಲಿ ದಾರ ಎಕ್ಸ್ಟೆಂಡ್ ಮಾಡ್ಕೊಂಡು ಎಷ್ಟೋ ಒಬ್ಬನಿಗೆ ಗಂಡು ರಿಜಿಸ್ಟರ್ ಮ್ಯಾರೇಜ್ ಹೋಗ್ಬೇಕಂತೆ, ಪೊಲೀಸ್ ಸ್ಟೇಷನ್ ದಾರ ಎಕ್ಸ್ಟೆಂಡ್ ಮಾಡ್ಕೋಬೇಕಂತೆ, ಗೌರ್ಮೆಂಟ್ ಸರಿ ಹನಿಮೂನ್ ಹೋಗ್ಬೇಕಂತೆ. ಎಷ್ಟೋ ಒಬ್ಬನಿಗೆ ಇಂಥ ಏನಿಲ್ಲ ಕೊಳಪಾದಕ್ಕೆ ಅನರ್ಥ ಆಗಲ್ವ ನಿಮ್ಗೆ? ಮತ್ತೆ ಅಯ್ಯೋ ನನ್ನಂತೆ ಮಾಡಿ ನನ್ನ ಕುಡಿಯತ್ತೆ. ಎಂತ ಅಜ್ಞಾನ ನಾನು, ಎಂತ ಹೀನ ತಲೆಗಳು ನಾನು. ಅದೇನೇ ಮಗಳಂತ ಬಾಕ್ಸಿ ನನ್ನ ಬುದ್ಧಿವಂತಿಕೆಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೇಳ್ತೀನಿ ಮೇಲೆ ಇಲ್ಲಾದ್ರೆ ನಾನು ಕಳ್ಸಿದ್ದೀನಿ ಅನ್ನೋವರೆಗೂ ಗಂಟೆ ಪ್ರಸಾರ ಹಾಕೋ ಟಿವಿ ಧಾರಾವಾಹಿ ಹೇಳ್ತೀನಿ ಅಂತ ಹೇಳೋದೇ ಇಲ್ಲ. ಸರಿ ಸರಿ ಬಿಡಿ, ನನ್ನ ಶಾಸನ ಹೇಳ್ತೀನಿ ಮೇಲೆ ಗೊತ್ತಿಲ್ಲ ಗುರಿಲ್ಲ, ಹೆಸರು ಕೇಳಲೇ ಇಲ್ಲ. ಸಿನಿಮಾದಲ್ಲಿ ಬರೋ ತೆಲುಗು ತರ ಇದ್ದಕ್ಕಿದ್ದಂಗೆ ಒಪ್ಪಿಸ್ಕೊಂಡು ಮದ್ವೆ ಬಿದ್ವೆ ಅಂದ್ರೆ ಹಿಂಗ್ ನೋಡ್ದೆ ಅತ್ತೆ ಅಂತ ಇದೆಯಲ್ಲ. ನೀನ್ ಯಾವ ಸಿನಿಮಾ ಹೇಳಿರೋ ನೀನ್ ನಂಗೆ ಅದೇ ಆ ಬ್ರೋಕರ್ ಎಂಗೇಜ್ಮೆಂಟ್ ನಿಮ್ಗೆಲ್ಲ ವಿಷಯ ಹೇಳಿದ್ರೆ ಅಂತಲ್ಲ, ಆ ವರ ನಾನೇ ಅಂತೆ. ನೀವ್ ಮೊದಲ್ಗೈನ ಸದಾ ಗೊತ್ತಾಯ್ತು ಹೇಳ್ಬೇಕು ಅನ್ಕೊಂಡಿರೋ ಬಡಪಾಯಿ ನಾನೇ ಅಂತೆ. ಅವನೇನ ನೀನು? ಅವರೇನೋ ನಾಳೆ ಕಳಿಸ್ತೀನಿ ಅಂದ್ರೆ ನೀವ್ ಇವತ್ತೇ ಬಂದ್ಬಿಟ್ಟಿದ್ಯಾ? ಅವ್ರೇನೋ ನಾಳೆ ಅಂತ ಅಂದ್ರು, ಆದ್ರೆ ನಾನು ನಾಳೆವರೆಗೂ ಯಾಕಾದ್ರು ಅಂದ್ಬೋಳೆ. ಇಷ್ಟಕ್ಕೂ ನಾಳೆ ಮಾತ್ರ ಇದೆಯಲ್ಲ, ಅದಕ್ಕೆ ನಾನು ಹೇಗೋ ಏನು ಅಂತ ಅನ್ಕೊಂಡು ನನ್ನ ಹೆಸರು ನಾಗರಾಜ. ಎಲ್ಲರೂ ನನ್ನ ಸ್ವೀಟ್ ಹೇಳ್ತಾಗಿ ನಾಗ ನಾಗು ನಾಗ ಅಂತ ಕರೀತಾರೆ. ನೀವು ನಿಮಗೆ ಹೇಗೆ ಬೇಕು ಹೋಗಿ ಕರೀತೀರಿ. ಹಾಗೈತೆ ನಿಮ್ಮ ಹೆಸರು? ನನ್ನ ಹೆಸರು ಜಾಕಿ ಅಂತ. ಅಲ್ಲ ಜಾಕಿ ಅಂತ. ನಮ್ಮ ಹೆಸರು ಪ್ರೀತಿಯಿಂದ ಜಾಕಿ ಜಾಕಿ ಅಂತ ಕರೀತಾರೆ. ಸರಿ ಸರಿ ಕುತ್ಕೊಳ್ಳಿ. ಒಳಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟಾಗ ಅವರು ಬಂದ್ಬಿಡ್ತಾರೆ. ಅದೇನೇ ಹೀಗಿದ್ದಾರೆ, ನಮ್ಮ ಮಗಳು ಹೇಗಿರ್ಬೋದು? ಎಲ್ಲರೂ ಪ್ರೀತಿನ ಮಧ್ಯದ ಅಕ್ಷರ ಕೆತ್ತಕ್ಕೆ ಇಂದಿನ ಅಕ್ಷರ ಮುಂದಿನ ಅಕ್ಷರ ಎಲ್ಲ ಸೇರಿ ನನ್ನ ಬಣ್ಣ ಅಂತ ಕರೀತಾರೆ. ಆದ್ರೆ ನೀವು ಈ ಮನೆ ಅಡಿಯಾಗ ಬಂದಿರೋ ನಾನು ನಿಮ್ಮನ್ನ ಅಣ್ಣ ಅಂತ ಕರೀಲ. ಅಣ್ಣ ಕುಡಿಯಕ್ಕೆ ತರಲಿ, ಕಾಫಿ ತರಲ, ಟೀ ತರಲ? ಆಯ್ತಣ್ಣ. ಅಣ್ಣ ಕಾಫಿ ಒಂದಲ್ಲ ದೊಡ್ಡ ತರಲ? ಕೋಪ ಮಾಡ್ಕೋಬೇಡ. ಆಯ್ತಣ್ಣ. ಅಣ್ಣ ಕಾಫಿಗೆ ಸಕ್ಕರೆ ಹಾಕ್ಬೇಕು.
ಸಕ್ಕರೆ ಹಾಕ್ಬಾರ್ದು. ನನ್ ಶುಗರ್ ಈಗ ಏನೂ ಇಲ್ಲ. ಒಂದ್ ಸ್ಪೂನ್ ಜಾಸ್ತಿ ಹಾಕೊಂಡ್ಬಾ. ಆಯ್ತಣ್ಣ, ಒಂದ್ ಸ್ಪೂನ್ ಜಾಸ್ತಿ ಹಾಕೊಂಬರ್ತೀನಿ. ಅಣ್ಣ, ಕಾಫಿ ಬಿಸಿ ಇರ್ಬೇಕು ತಣ್ಣಗಿರ್ಬೇಕು? ಅಯ್ಯೋ, ಈ ಚಳಿಗಾಲದಲ್ಲಿ ಏನಯ್ಯ ತಣ್ಣಗಿರೋ ಕಾಫಿ ಕುಡಿತಾರೆ, ಬಿಸಿಗಿರೋದೇ ತಗೊಂಡ್ಬಾ. ಆಯ್ತಣ್ಣ, ಬಿಸಿ ಏನಯ್ಯ ನಿಂದು ಒಳ್ಳೆ ಬಿಡ್ಸ ಗಂಟೆ ಏನು ಇಲ್ಲ ಅಣ್ಣ, ಕಾಫಿನ ಕೊಟ್ಟು ತರಬೇಕು, ಚೊಂಬೆ ತರಬೇಕು ಅಂತ ಚಪ್ಪಲಿ ತಗೊಂಡ. ಅಣ್ಣ, ನಿನ್ ಚಪ್ಪಲಿ ತರಲ್ಲ, ನನ್ ಚಪ್ಪಲಿ ತರಲ್ಲ. ನಾನು ತಗೊಂಡು ಬರ್ತೀನಿ. ನನ್ ಜಾಕಿಗೆ ಕೆಲಸ ಮಾಡಕ್ಕೆ ಬರಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾರಪ್ಪ ನೀನು? ಚಂದಾಗಿಂದ ಕೇಳಕ್ ಬಂದಿದ್ರೆ ನನ್ ಒಂದ್ ಪೈಸೆನೂ ಕೊಡಲ್ಲ. ಅಯ್ಯೋ, ಆಗಲ್ಲ ಸರ್. ಚಂದ ಕೇಳಕ್ ಬಂದಿಲ್ಲ ಅಂದ್ರೆ ಯಾರೋ ಸೇಲ್ಸ್ ಮ್ಯಾನ್ ಇರ್ಬೇಕು. ಅಲ್ಲಯ್ಯ, ನಮ್ಮ ಮನೆ ಮುಂದೆ ಅಷ್ಟು ದೊಡ್ಡ ಬೋರ್ಡ್ ಹಾಕಿದೀವಿ, ಸೇಲ್ಸ್ ಮ್ಯಾನ್ಗೆ ಪ್ರವೇಶ ಇಲ್ಲ ಅಂತ. ಆದ್ರೂ ನೀನ್ ಬಂದಿದ್ಯಲ್ಲ, ನೋಡು, ನಾವು ಸೇಲ್ಸ್ ಮ್ಯಾನ್ ಏನು ಪರ್ಚೇಸ್ ಮಾಡಲ್ಲ. ನೀನ್ ಮುಂದೆ ಹೋಗು. ಆಗೋಲ್ಲ ಸರ್. ಚಂದ ಕೇಳಕ್ಕೆ ಬಂದಿಲ್ಲ, ಸೇಲ್ಸ್ ಮ್ಯಾನ್ ಅಲ್ಲ. ನೀನ್ ಯಾರೋ ಸಂಘ ಸಂಸ್ಥೆ ಇರ್ಬೇಕು. ಅಲ್ಲ, ಈ ಲೆವೆಲ್ ಮೇಲೆ ಬಂದ್ರೆ ಸಾಕು, ಗಣಪತಿ ಹಬ್ಬ, ಕನ್ನಡ ರಾಜ್ಯೋತ್ಸವ, ಅದು ಇದು ಅಂತ ಸನ್ಮಾನ ಮಾಡ್ತೀನಿ ಅಂತ ಚಂದ ವಸೂಲಿ ಮಾಡಕ್ ಬಂದಿರ್ತಾರೆ. ನೋಡಯ್ಯ, ಈ ಸಭೆ ಸಮಾರಂಭಕ್ಕೆಲ್ಲ ಬರಕ್ ನನ್ಗೆ ಇಷ್ಟ ಇಲ್ಲ. ನೀನ್ ಮುಂದೆ ಹೋಗ್ಬೋದು. ಅಯ್ಯೋ, ಏನಪ್ಪ ಇದು ಮಾತಾಡ್ತಾನೆ, ಬೇರೆಯವ್ರು ಮಾತಾಡಕ್ಕೆ ಬರಲ್ಲ. ಏನೇನಾದ್ರು ಒಬ್ಬನೇ ನೋಡ್ತಾ ಇದ್ಯಾ? ಏನಿಲ್ಲ, ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನ್ ಬಗ್ಗೆ ಯೋಚನೆ ಮಾಡ್ತಿದ್ದ? ಅಲ್ಲಯ್ಯ, ನನ್ ಬಗ್ಗೆ ಯೋಚನೆ ಮಾಡಕ್ಕೆ ನೀನ್ CBI ಪೊಲೀಸ್? ನಾನು ಸರ್. ಗೊತ್ತಯ್ಯ, ನೀನೇ ಅಂತ. ಆದ್ರೆ ನೀನ್ ಯಾರು ಅಂತ? ನಾನೇ ಸರ್. ಯೋ ಸುಮ್ಮನೆ ತಲೆ ತಿನ್ಬೇಡಯ್ಯ. ನೀನೇ, ನಾನೇ. ನೀನೇ ಜ್ಞಾನದ ಸಾಧ್ಯ ಇಲ್ಲ. ಎಲ್ಲಿಂದ ಬಂದೆ, ಏನ್ ಬಂದೆ, ಏನ್ ಕೆಲ್ಸಕ್ಕೆ ಬಂದೆ ಎಲ್ಲ ಹೇಳು. ನಾನು ಸರ್ ನಾಗರಾಜ ಅಂತ. ಅಳಿಯ ಅಂತ? ಅಲ್ಲಯ್ಯ, ನನ್ ಮಗಳಿಗೆ ಇನ್ನು ಮದುವೆನೇ ಆಗಿಲ್ಲ. ಅದಕ್ಕೆ ಯೋಚನೆ ಆಗುತ್ತೆ ಬಿಡಿ ಸರ್. ಆದ್ರೆ ಮುಂದೆ ಬಂದಿದ್ದೀನಲ್ಲ. ಯೋ, ನೀನೇನೋ ಮುಂದೆ ಬಂದಿದ್ಯಾ, ಆದ್ರೆ ನಾನು ಮೀಸಲಿದ್ದೆ. ನಾನು ಒಪ್ಬೇಕಲ್ವೇ? ಯಾಕೆ ಒಪ್ಕೊಳ್ಳಲ್ಲ ನಮ್ಮವ? ನಮ್ಗೆ ಕೈ ಇಲ್ವೇ, ಕಾಲಿಲ್ವೇ, ಕಣ್ಣಿಲ್ವೇ, ಮೂಗಿಲ್ವೇ, ಬಾಯಿ ಇಲ್ವೇ, ಕಿವಿ ಇಲ್ವೇ, ಉಗುರಿಲ್ವೇ, ಬೆರಳಿಲ್ವೇ, ಎಲ್ಲ ಇದೆಯಲ್ಲ ನಮ್ಮವ. ಯೋ ಮಾವಮ್ಮ ಅನ್ಬೇಡಯ್ಯ. ಆಯ್ತು ಮಾವ, ನಿಮ್ಮ ಮಾವ ಅಂತ ಕರೆಯಲ್ಲ ಮಾವ. ಯೋ ಸುಮ್ಮನೆ ತಲೆ ತಿನ್ಬೇಡಯ್ಯ. ಇಲ್ಲ ಮಗ, ನಾನು ಪೂರ ಗಿಟ್ಟಿರೇನು ತಲೆಗಿಲ್ಲ ಎಲ್ಲ ತಿನ್ನಲ್ಲ, ಉಳಿ ತರಕಾರಿ ತಿನ್ನೋದು. ಸರಿ, ನೀನೇನೋ ಮಾವ ಅಂತ ಹೇಳ್ತಿದ್ಯಾ, ಆದ್ರೆ ನನ್ ಮಗಳು ಹೋಗ್ಬೇಕಲ್ವಾ? ಚೆನ್ನಾಗಿತ್ತು, ಗಲೀಜಾಗೋದು. ಅಯ್ಯ, ನನ್ನ ಹೆಂಡತಿ ನೋಡಿದ್ರೆ ಮುಗಿತಾನೆ ಮಗಕ್ಕೆ. ಏನದು ಮುಗಿಸ್ತಾ ಇದೀಯಾ? ಅಂತ ಗಸಗಸೆ ಪಾಯಸ. ಏನು ಗಸಗಸೆ ಪಾಯಸನ? ಅದ್ ಸರಿ, ಅದಕ್ಕೆ ಮುಗಿಸ್ತಾ ಇದೀಯಾ? ಇದನ್ನ ಕುಡಿಯೋದು ಯೋಚನೆ ಮಾಡ್ತಾ ಇದ್ದೀನಿ. ಏನು ಅಷ್ಟ್ ಚೆನ್ನಾಗಿರೋ ಪಾಯಸನ ದೇವ್ ಕುಡಿಯೋದು ಅಂತ ಯೋಚನೆ ಮಾಡ್ತಿದ್ದಿಲ್ಲ. ಯೋ ನಾಯಿ ತಟ್ಟಲ್ಲಿ ಊಟ ಕೊಟ್ಟು ಅಷ್ಟ್ ಚೆನ್ನಾಗಿರೋ ಪಾಯಸ ನೀನ್ ಕುಡಿತೀಯ? ಕೊಡಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯ, ಗಸಗಸೆ ಪಾಯಸ, ಏನ್ ಸುವಾಸನೆ, ಏನ್ ಪರಿಮಳ. ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡೋ ಪಾಯಸ. ಅಯ್ಯೋ, ಇಂಥ ಪಾಯಸ ಏನ್ ಕುಡಿಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಅದೇನೋ ಗಾದೆ ಇದೆ, ಅಣ್ಣೆ ಸೊಪ್ಪು ತಿನ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಇಂಥ ಪಾಯಸ ನನಗೆ ಕುಡಿಯೋದು ಪುಣ್ಯ ಎಲ್ಲ ಬಿಡು, ನಾನೇ ಕುಡಿತೀನಿ. ನಾನು ಕುಡಿಬೇಕಂತೆ ಇದೆ. ಅದೇ ಭತ್ತ ಮೂಲೆ ಮನೆ ಕಜ್ಜಿಯ ಇದೆಯಲ್ಲ, ಅದು ಇದ್ರಲ್ಲಿ
ಒಳಗಡೆ ಪಾತ್ರೆ ತೊಳೆ ಕರ್ತಿದ್ಲು ಅಷ್ಟೇನೆ. ಎಲ್ಲ ಕಂಪ್ಲೀಟ್ ಇದೆ ಅಲ್ವಾ ನಾಳೆ ಮದುವೆ ಆದ್ಮೇಲೆ ಪೇಪರ್ ಓದಕ್ ಸಿಗ್ಲಿಲ್ಲ. ಇವಾಗ ಅದು ಸ್ವಲ್ಪ ಪೇಪರ್ ಓದಾಗ ಏನಾಗುತ್ತೆ ಇನ್ನೇನು ಈ ಪೇಪರ್ ಅದೇ ನ್ಯೂಸ್ ಇನ್ನೇನಿರುತ್ತೆ ಅವ್ರನ್ನ ಇವ್ರು ಬರುತ್ತೆ ಇವ್ರನ್ನ ಅವ್ರು ಈ ಪೇಪರ್ ಕೊಡೋದ ಇಷ್ಟೇ. ಪೇಪರ್ ಹೊಸದಾದ್ರು ನ್ಯೂಸ್ ಎಲ್ಲ ಮಾಡಿದ್ರೆ ಮಾಡ್ತಿದ್ಯಾ ಯಾರು ಅಡ್ಡಾಸ್ಕೊಂಡ್ ಬರ್ತಿದಾರ ಯಾರೇನ್ ಸರ್ ದುಡ್ಡು ಪೊಲೀಸರು ನನ್ನ ಅಡ್ಡಾಸ್ಕೊಂಡ್ ಬರ್ತಾರೆ ದಯವಿಟ್ಟು ನನ್ನ ಕಾಪಾಡಿ ಸರ್. ಏನು ಪೊಲೀಸರ ಪೊಲೀಸರು ಅಡ್ಡಾಸ್ಕೊಂಡ್ ಬರಕತ್ತ ನೀನೇನ್ ಮಾಡ್ದೆ? ನಾನು ಏನು ತಪ್ಪು ಮಾಡಿಲ್ಲ ಸರ್. ನಮ್ಮ ಹಸು ಬಂತ ಹೊಸ ಹಗ್ಗ ತಗೊಂಡ್ ಮನೆಗೆ ಹೋಯ್ತಿದ್ನ ನನ್ನ ಮುಂದೆ ಒಂದು ಹಸು ಹೋಯ್ತಿದ್ನ ಅದನ್ನ ನೋಡಿದ ಪೊಲೀಸರು ಇವ್ನು ಹಸು ಕರೆಯೋಕ್ ಬಂದಿರೋ ಕಳ್ಳ ಅಂತ ತಿಳ್ಕೊಂಡು ನನ್ನ ಅಡ್ಡಾಸ್ಕೊಂಡ್ ಬರ್ತಾರೆ ಸರ್. ದಯವಿಟ್ಟು ಅವ್ರನ್ನ ನನ್ನ ಕಾಪಾಡಿ ಸರ್. ಪೊಲೀಸರು ಒಂದು ಹಸು ಹೋಗ್ತಾ ಇದೆ ನೋಡ್ಮೇಲೆ ಅದ್ರಿಂದ ಒಬ್ಬ ಹುಡುಗ ಅವನ್ ಕೈಲಿ ಹಗ್ಗ ಅದ್ ನೋಡಿದ ಪೊಲೀಸ ಅಡ್ಡಾಡ್ಸ್ಕೊಂಡ್ ಬರ್ತಾರೆ. ಸಸ್ಪೆಕ್ಟ್ ಹೌದು ಸರ್ ನನ್ನ ಒಬ್ಬ ನೋಡಿದ್ರೆ ಕಳ್ಳತ್ರ ಕಾಣಿಸ್ತಿಲ್ಲ ಸರ್. ನೀನು ನೋಡಿದ್ರೆ ಅದ್ರಲ್ಲಿ ಕಾಣಿಸ್ತಿಲ್ಲ ಆದ್ರೂ ಯಾರು ಯಾವ ವಯಸ್ಸು ವೇಟ್ ಮಾಡಿ ಸರ್. ನನ್ನನ್ನು ಸರಿಯಾಗಿ ದೃಷ್ಟಿಯಿಂದ ನೋಡಿ ಸರ್. ನಾನು ಡಬ್ಬಲ್ ಡಿಗ್ರಿ ಸರ್. 14 ವರ್ಷಗಳಿಂದ ಕೆಲಸಕ್ಕೋಸ್ಕರ ಅಲಿತಿದ್ದೀನಿ ಸರ್. ಎಲ್ಲೂ ಕೆಲಸ ಸಿಕ್ಕಿಲ್ಲ ಸರ್. ಸರ್ ನನ್ನ ಪೊಲೀಸರ ಕಂಡ್ರೆ ನೀವೇ ನನ್ನ ಪೊಲೀಸರು ಇಟ್ಕೊಂಡ್ಬಿಡಿ. ಚೇಚೆ ನೀನು ನೋಡಕ್ಕೆ ಹಸು ಗುಸಿ ತರ ಕಾಣಿಸ್ತಿದ್ಯಾ? ಅಲ್ಲ ಈ ಪೊಲೀಸರು ಮಾಡಕ್ಕೆ ಬೇರೆ ಕೆಲಸ ಇರಲ್ವಾ? ಇಂದೋರಿಂದೇ ಅಡ್ಡಾಡ್ಸ್ಕೊಂಡ್ ಬರ್ತಾರೆ. ಸರಿ ಸರಿ ನೋಡು ಅಲ್ಲೇ ಒಂದು ಪಕ್ಕದ ರೂಮ್ ಇದೆ ಅಲ್ಲೋಗಿ ಬಚ್ಚಿಕೋ. ಅಕಸ್ಮಾತ್ ಪೊಲೀಸರು ಬಂದು ಎಲ್ಲಿ ಅಂತ ಕೇಳಿದ್ರೆ ಇದ್ಯಾರು ಬಂದಂತ ಸುಳ್ಳು ಹೇಳಿ ಸಾಕಾಗ್ಬಿಡ್ತೀನಿ. ಸರಿನಾ? ನೋಡಯ್ಯ 100 ಜನ ಅಪರಾಧಿ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಏನಂತೀವಿ? ಸರಿ ಸರ್. ಒಬ್ಬ ಚಿಕ್ಕ ಅಮ್ಮ ಸುತ್ತ ಪಾಪ ನೋಡಕ್ಕೆ ಒಳ್ಳೆ ಒಂದ್ಸಲ ಕಾಣಿಸ್ತಾರೆ. ಆದ್ರೆ ಈ ಪೊಲೀಸರು ಯಾಕಪ್ಪ ಇನ್ನು ಕಾಣಿದ್ರು? ಸರ್ ಏನಯ್ಯ? ಸರ್ ನಾನೇನು ಅವಿತ್ಕೊಳ್ತೀನಿ. ಹಾ. ಪೊಲೀಸರು ಬಂದು ನಿಮ್ಮನ್ನ ಕೇಳ್ದಾಗ ನೀವು ಯಾರು ಬಂದಿಲ್ಲ ಅಂತ ಹೇಳ್ತೀರಾ? ಹಾ. ಆದ್ರೂ ಅವರು ಅನುಮಾನದ ಮೇಲೆ ಹೊರಗೆ ಹುಡುಕುವಾಗ ಸಿಕ್ಕಾಕೊಂಡ್ಬಿಡ್ತೀರಲ್ಲ ಸರ್. ಆಗ ನನ್ನ ಜೊತೆ ನೀವು ಕೂಡ ಸಿಕ್ಕಾಕೊಂಡ್ಬಿಡ್ತೀರಲ್ಲ ಸರ್. ಆಮೇಲೆ ಇಬ್ಬರಿಗೂ ಶಿಕ್ಷೆ ಆಗುತ್ತಲ್ಲ ಸರ್. ಹೌದಲ್ಲಯ್ಯ ಈಗ ನಾನು ಯೋಚನೆ ಮಾಡಿಲ್ಲ. ಈಗೇನ್ ಮಾಡೋದ್ ಮತ್ತೆ? ಒಂದ್ ಕೆಲಸ ಮಾಡಿ. ಹಾ. ನಿಮ್ಮ ಹಿಂದಿನ ಬಗ್ಗೆ ಏನಿದೆ ಹೇಳಿ. ಹಿಂದೆ ಇದೆ ಏಕೆ? ಏನಿಲ್ಲ ಸರ್. ಅಕಸ್ಮಾತ್ ಪೊಲೀಸರು ಬಂದ್ರ ಹಾ. ನಾನು ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಂಡು ಹೋಗ್ಬೋದು. ಏನಿಲ್ಲ. ಒಳ್ಳೆ ಇದೆ ಕಣಯ್ಯ ಹಾಗೆ ಮಾಡಿ ಮತ್ತೆ. ನೋಡು ಅಲ್ಲೇ ಇಟ್ಲು ಬಾಕಿದೆ ಸತ್ತ ಬಸಿಕೋ. ಪಾಪ ಏನ್ ಮಾಡೋದು? ಸರ್ ನಾನೆಲ್ಲ ಹಿಂದಿನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತೀನಿ. ಹಾ. ಅದು ಪೊಲೀಸರು ಗೊತ್ತಾಗಿ ಹಾ. ಅಲ್ರಿ ಕಳ್ಳ ಬಂದು ಸುಮ್ಮನೆ ಹೋಗಕ್ ಹೇಗ್ ಸಾಧ್ಯ ಅಲ್ರಿ? ಸುಮ್ಮನೆ ಹೋಗಿಲ್ಲ ಅಂದ್ರೆ ಇವಾಗ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ ಸರ್. ನಿಮ್ಗೂ ಏನು ಹೊಸ ಸಂಬಂಧ ಇದೆ ಅಂತ ಕೇಳಿದ್ರೆ ಅವಾಗ ನೀವೇನ್ ಹೇಳ್ತೀರಾ? ಹೌದಲ್ಲಯ್ಯ ಸಿಗಾಕೊಂಡ್ಬಿಡ್ತೀವಿ. ಈಗ ನಾನು ಯೋಚನೆ ಮಾಡಿಲ್ಲ. ಈಗೇನ್ ಮಾಡೋದು ಮತ್ತೆ? ಅದಕ್ಕೆ ಸರ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೊಂದು ಒಳ್ಳೆ ಐಡಿಯಾ ಮಾಡೋಣ. ಮಾಡಿ ಮತ್ತೆ ನಾನು ಯೋಚನೆ ಮಾಡ್ತೀನಿ. ಏನ್ ಮಾಡೋದು? ಹೇಗಯ್ಯ? ಒಂದ್ ಕೆಲಸ ಮಾಡಿ ನಿಮ್ ಮನೆ ಬಿಸಿ ಕೊಡಿ. ಆ? ಮನೆ ಬೀಳುತ್ತೀನ ಯಾಕೆ? ನನ್ನ ಹೆಂಡತಿ ಜಾಕಿ ಜೋಕೆ. ಸರಿ ಮನೆ ಬಿದ್ದಕ್ಕೆ ನಿಮ್ಗೆ ಯಾಕೆ? ಏನಿಲ್ಲ ಸರ್. ಹಾ. ಮನೆ ಈಗ ತೆಗೆದು ಅದರಲ್ಲಿರೋ ಒಡವೆನೆಲ್ಲ ತಗೊಂಡ್ ಬಂದು ನಿಮ್ ಕಾಲಕ್ಕೆ ತೊಡೈತಿನ. ಹಾ. ಆಗ ಪೊಲೀಸರು ಬಂದು ನಿಮ್ಮನ್ನ ಕೇಳಿದಾಗ ಕಳ್ಳ ಬಂದಿದ್ದ ಒಡವೆನೆಲ್ಲ ಕದಿತಿದ್ದ. ನೀವು ಅಷ್ಟರಲ್ಲಿ ನೀವು ಬರೋ ಸುಳಿತಿದ್ದು ಇಲ್ಲೇ ಬಿಟ್ಟು ಓಡೋದಂತ ಹೇಳ್ಬೋದಲ್ಲ ಸರ್. ಹೌದು ಒಳ್ಳೆ ಐಡಿಯಾನೆ. ಸರಿ ಆದ್ರೆ ಇನ್ನು ನಂಬೋದಾ? ನನ್ಗೆ ಸರ್. ಸರಿ. ನಿಮ್ಗೆ ಕೊಡ್ತಾ ಇದೀನಿ. ಒಂದು ಒಡವೆ ಇದ್ದಾಗ ಎಲ್ಲದನ್ನ ಇಲ್ಲೇ ಇಡ್ಬೇಕು. ಸರಿ ಸರ್. ಜೊತೆನೆ ನಿಜಾನೇ ಸರ್. ಸರಿ ಸರಿ ಹೋಗು. ನೋಡು ಒಳ್ಳೆ ತರ ಕಾಣಿಸ್ತಾನೆ. ಇವ್ರ ಅಪ್ಪ ಅಮ್ಮ ಯಾರು, ಯಾವ ಕುಲನು, ಯಾವ ಜಾತಿನೋ ಗೊತ್ತಿದ್ರೆ ನಮ್ಮ ಮನೆ ಅಲ್ಲಿವನಾಗ್ ಮಾಡ್ಕೋಬೋದಾಗಿತ್ತು. ಆದ್ರೆ ಏನ್ ಮಾಡಕ್ಕಾಗುತ್ತೆ? ನಂಗಿರೋದು ಒಬ್ಬಳೇ ಮಗಳು. ಅವಳಿಗೂ ನಿಶ್ಚಿತಾರ್ಥ ಆಗೋಗ್ಬಿಟ್ಟಿದೆ. ಏನ್ ಮಾಡಕ್ಕಾಗುತ್ತೆ ಬಿಡ್ರಿ. ಸರ್ ಏನಯ್ಯ? ತಗೊಳ್ಳಿ ನಿಮ್ ಬೀಗನ ಎಲ್ಲ ತಂದಿದ್ದೀನಿ ನೋಡ್ಕೊಳ್ಳಿ. ಎಲ್ಲ ತಂದಿದ್ಯಾ? ಒಂದನ್ನ ಬಿಡೋದು ಹಾಗೆಲ್ಲ ತೋರ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಂದ್ಸರಿ ನೋಡ್ಕೊಂಡ್ಬಿಡಿ. ಸರಿ ಸರಿ ಸರಿ. ಏನಿಲ್ಲ ಸರ್. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ನಿಮ್ಮಂತ ಒಳ್ಳೆತನ ನಮ್ಮ
ಪಾಪ ಏಟಾಗಿ ಎಲ್ಲ ತಂದಿದ್ದಾನೆ. ನಮ್ಮ ಮನೆಗೆ ಇಷ್ಟು ದೊಡ್ಡ ಐತೆ ಅಂತ ಗೊತ್ತಾಗಿದೆ ಇವತ್ತು. ನನ್ನ ಹೆಂಡತಿ ಜಾಕಿ ಬಹಳ ಬುದ್ಧಿವಂತೆ. ಅಲ್ಲ ಇಲ್ಲ ಸೇವಿಂಗ್ಸ್ ಮಾಡಿ ಇಷ್ಟೊಂದು ಒಳ್ಳೆ ಮಾಡ್ತಾರೆ. ಯಾಕಂದ್ರೆ ಅಕ್ಕಪ್ಪರ ಮನೇಲಿ ಹೆಂಡತಿಷ್ಟನ್ನ ಹೊಟ್ಟೆ ಉಳಿಸ್ಬೇಕಾದ್ರೆ ಸರ್ ಮತ್ತೆ ನಿಮ್ ಗೋಳು ಎಲ್ಲ ಆಯ್ತಲ್ಲ. ಬೇಜಾರ್ ಮಾಡ್ಕೋಬೇಡಿ ಸರ್, ಎಲ್ಲ ಸರಿಯಾಗಿ ನನ್ನ ಪ್ಲಾನ್ ಪ್ರಕಾರನೇ ನಡೀತಿದೆ. ಸರ್ ನಾನೇನು ಹೊರಟೋಯ್ತೀನಿ, ಅದು ಪೊಲೀಸ್ ಗೊತ್ತಾಗಿ ಏನ್ರಿ ಕಳ್ಳ ಬಂದು ಹೊರಗಡೆಲ್ಲ ಕದೀತಿದ್ದಾಗ ನೀವೇನ್ ಮಾಡ್ತಿದ್ರಿ, ಮಸೀದ್ ಕಡಿತಿದ್ರ ಅಂತ ಪೊಲೀಸ್ ನೀವೇ ಹೇಳ್ತೀರಾ? ಯಾಕಂದ್ರೆ ನನ್ನಿಂದ ನಿಮ್ಗೆ ತೊಂದ್ರೆ ಆಗ್ಬಾರ್ದು ನೋಡಿ. ಎಂತ ಕರುಣಾಮಯ ಏನು. ನಾನಿಂಗ್ ಒಂದೇ ಸಹಾಯ ಮಾಡಿದ್ರೆ ನನ್ನ ಉಳ್ಸಕ್ಕೆ ಹಲವಾರು ಸಹಾಯ ಮಾಡ್ತಿದ್ರ. ಅದ್ ಸರಿ, ಈ ಸಮಸ್ಯೆಯಿಂದ ಹೇಗ್ ಪಾರಾಗೋದು? ಏನಿಲ್ಲ ಸರ್, ಒಂದ್ ಕೆಲಸ ಮಾಡಿ, ನೀವು ವಿಷಯ ಮೇಲೆ ಕೂತಿರಿ, ನಾನು ನಿಮ್ಮನೆ ಹಬ್ಬದಿಂದ ಕಟ್ಟಾಕ್ತೀನಿ, ಲೂಸ್ ಆಗಿ ಕಟ್ಟಾಕ್ತೀನಿ ಸರ್. ಆಗ ಪೊಲೀಸರು ಬಂದು ನಿಮ್ಮನ್ನ ಕೇಳಿದಾಗ ಕಳ್ಳ ಬಂದಿದ್ದ, ನನ್ ಕೈ ಕಾಲು ಕಟ್ಟಾಕಿ ಬಡಿ ಮೇಲೆ ಲೂಟಿ ಮಾಡಕ್ ರೆಡಿ ಆಗಿದ್ದ, ನೀವು ಬರೋ ಸುಳ್ತಿರ್ತಿ ಇಲ್ಲೇ ಬಿಟ್ಟು ಓಡೋದಂತ ಹೇಳ್ಬೋದಲ್ಲ ಸರ್. ಒಳ್ಳೆ ಐಡಿಯಾ. ಮತ್ತೆ ಬಿಟ್ಟೆ ನೋಡಿ, ಏನಯ್ಯ? ಕೈ ಕಾಲು ಕಟ್ಟಾಕಿದೀನಿ, ಬಾಯಿ ಇಲ್ವೇ, ಬಾಗಿ ಕುತ್ಕೊಂಡಿಲ್ವೇ ಅಂತ ಪೊಲೀಸರು ಕೇಳೋದು ಬೇಡ, ನಿಮ್ಗೆ ಹೇಳಕ್ ಗೊತ್ತಾಗದೆ ಪರದಾಡೋದು ಬೇಡ. ಅದಕ್ಕೆ ನಾನು ನಿಮ್ಮನ್ನ ಈ ಬಟ್ಟೆ ನಾನು ಸಾಯ್ತಿರ್ತೀನಿ. ಆವಾಗ ಪೊಲೀಸರು ಬಂದು ನಿಮ್ಮನ್ನ ಕೇಳಿದಾಗ ನನ್ ಕೈ ಕಾಲು ಕಟ್ಟಾಕಿ ಬಾಯಿಗೆ ಬಟ್ಟೆ ತುರುಕಿ ಒಡಿಮೆಲ್ಲ ತೋರ್ಸಕ್ ರೆಡಿ ಆಗಿದ್ದ, ನೀವು ಬರೋ ಸುದ್ದಿದ್ದು ಇಲ್ಲೇ ಬಿಟ್ಟು ಪರಾರಿ ಆದಂತ ಹೇಳ್ಬೋದಲ್ಲ ಸರ್, ಹೇಳ್ತೀರಾ? ಒಳ್ಳೆ ಇದೆ ಕಣೆ, ಹಾಗೆ ಮಾಡ್ಬತ್ತೆ. ಏನ್ ಸುಮ್ಮನೆ ಮಾಡ್ತಿದ್ಯಾ? ಕಳ್ಳರು ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ವಾ? ನನ್ ಖಂಡಿತ ಹಸು ಸಾಕೋರಲ್ಲ. ನಿಮ್ಮಂತ ಬೆದರ್ನ ಮತ್ತಷ್ಟು ಬೆಟ್ಟ ಮಾಡಿ ದೋಚಕ್ ಕಳ್ಳ ನಾನು. ಕಳ್ಳ ಮರಿಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಮರೆಯಕ್ಕಾಗ್ತಿಲ್ಲಮ್ಮ. ಅಪ್ಪ ಪಾಸ್ಟ್ ಇಸ್ ಪಾಸ್ಟ್. ಕೊಲೆದು ಓದೋದು ಕುಡಿದು ತಿಂದಿದ್ದು ಕೊಲೆವೇನು ನಡೀತೆಲ್ಲ ನಡೆದೈತು. ಇನ್ನು ಎಷ್ಟು ಯೋಚನೆ ಮಾಡಿದ್ರು ಹೋಗಿದ್ ಮಾತ್ರ ಸಿಗಲ್ಲ. ಹಾಗೆ ಸಿಗೋ ಹಾಗಿದ್ರು ಮನೆಯವರೆಲ್ಲ ತಿಳ್ಕೊಂಡು ಯೋಚನೆ ಮಾಡ್ಬೋದಾಗಿತ್ತಲ್ಲ ಪಪ್ಪ. ಮಗಳತ್ತ ಮರೆಯಕ್ಕೆ ಒಂದ್ ಕಾಸೆ ಎರಡ್ ಕಾಸೆ ಲಕ್ಷಾಂತರ ರೂಪಾಯಿ ಬೆಲೆ ಕೊಡೋ ಕೊಡ್ಬೇಕಮ್ಮ. ಪಾಪ ನಿಮ್ಮಮ್ಮ ಜಾಕಿ ಎಲ್ಲ ಸೇವಿಂಗ್ಸ್ ಮಾಡಿ ಅಷ್ಟೊಂದು ಒಳ್ಳೆ ಮಾಡ್ತಿದ್ದು. ಈಗ ಮಂದಿ ಎಲ್ಲ ದೋಚ್ಕೊಂಡಲ್ಲ. ಈಗ ಮಾಡಿಸ್ಬೇಕಂದ್ರೆ ಆಗುತ್ತೆ ನಮ್ಮ. ನಿಮ್ ಮೊದಲ ಬೆಲೆ ಹತ್ರವೇ ಬಂದು ಮಾಡಿ ನೋಡೋದಕ್ಕೆ ಡ್ಯಾನ್ಸ್ ಅಂತ ಕುದಿರಿ ರಾಮಪುತ್ರ ಎಲ್ಲರ ಹೆಸರೇ ಅಂತಿ. ಬೇರೆ ಕೆಲಸ ಇದ್ರೆ ನೋಡಿ ಹೋಗಿ. ನೋಡ್ತೀನಮ್ಮ, ನೋಡ್ತೀನಿ. ಈ ಕಾಲದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು? ಅಪ್ಪ ತಗೊಳ್ಳಿ. ಸ್ವಲ್ಪ ಹಿಂಗಡೆ ಕಾಲಿಗೆ ಕಟ್ಟಿ ಮಾಡಿ ಹೋಗಿ. ನಾನು ಗಸ ಬಿಡಿಸ್ಬೇಕಾ? ಸರಿ. ಅಂತೀರಾ? ಇಲ್ಲ ಕೂಳು ಇಲ್ಲ. ಹೋಗಿ ಕ್ಲೀನ್ ಮಾಡಿ. ಇಲ್ಲೇನು? ಹೋಗ್ತೀನಮ್ಮ, ಹೋಗ್ತೀನಿ. ಇನ್ನು ಈ ಮನೆಗೆ ಏನೇನ್ ಮಾಡ್ಬೇಕು? ಲಕ್ಷ್ಮೀ ರಮಣ ಪಾದಾರ ಗೋವಿಂದ ಗೋವಿಂದ. ಗೋವಿಂದ. ಏನ್ರಿ ಅದು? ಏನಿಲ್ಲ, ಹಾಡು. ಅಲ್ಲ ನನ್ ಮೇಲೆ ಸೇಡು. ಅದೇ ಬೆಳಗ್ಗೆ ಅದ್ಯಾವ್ದೋ ಬೀದಿ ಅಂಗಡಿ ಇರ್ಬೇಕು. ನಿಮ್ ಕೆಲಸ ನೋಡಿ ಹೋಗಿ. ಗಂಡನ
ತಡಿಯಮ್ಮ ಅದೇನೋ ಕೇಳ್ಕೊಂಡು ಹೋಗ್ತೀನಿ. ಅವ್ರು ಹೇಳ್ತಿಲ್ವಾ ನಿಮ್ಮನ್ನೆಲ್ಲ ಕೂಗಿದ್ರು ಅಂತ? ನಡೀರಿ ನಡೀರಿ, ಕೆಲಸ ನಡೀರಿ. ಏನು ನಮ್ಮ ಅಳಿ ಅಂತೀರೆ? ಶ್ರೀರಾಮ ಶ್ರೀಹರಿ ಇವನು ಮೋಸ್ಗಾರ್ನೆ. ನೀ ಸ್ವಲ್ಪ ಬಾಯಿ ಮುಗಿಸ್ತೀರಾ? ಚಂದ್ರಮ್ಮವ್ರೆ, ನಮ್ಮನೆ ಹಳೆ ಆಗೋರು ಅಂತ ನಿಮ್ಗೆ ಗೊತ್ತು? ಹೌದೌದೌದು, ನಾನೇ ಹೇಳಿದ್ದು. ಸ್ವಲ್ಪ ಅನುಮಾನ ಇಲ್ಲ, ಆಗ ಸರಿ ಕೇಳಿದ್ದೀನಿ ಇನ್ಸ್ಪೆಕ್ಟ್ರೆ. ಏನಿಲ್ಲಂಕಿ ಈ ಮನೆ ಯಜಮಾನ್ರು ಯಾರು ಅಂತ ಕೇಳಿದ್ರು, ಅದಕ್ಕೆ ಕೇಳಿ ಹೇಳ್ತೀನಿ ಅಂದೆ. ನಾನೇ ಇನ್ಸ್ಪೆಕ್ಟ್ರೆ, ಅದು ನಾಗರಾಜ ಹಿಂಗ್ ಮಾಡ್ತಾರೆ ಅಂತ ದೇವರಾಣೆ ಗೊತ್ತಿರ್ಲಿಲ್ಲ. ಬೆಳಿಗ್ಗೆ ಹತ್ರ ಹಾಲು ಅಂತ ತಿಳ್ಕೊಂಡು ನಾನು ಇವ್ರಂತೂ ಯಾವ ಸಂಬಂಧನೂ ಇಲ್ಲ, ನನ್ಗೆ ಯಾವ ಸಂಬಂಧ ನಿಜಾನೇ ಹೇಳ್ತಾರೆ ಇನ್ಸ್ಪೆಕ್ಟ್ರೆ. ಈ ನಾಗರಾಜ ಕಳ್ಳ ಅಂತ ನಮ್ಮ ಮನೆ ದೇವರಾಣೆ ಗೊತ್ತಿರ್ಲಿಲ್ಲ. ಮತ್ತೆ ನೀವ ಅಲ್ಲ, ಅದು ಅಲ್ರಿ, ನಿಮ್ ಪೊಲೀಸರು ಅಂದ್ರೆ ಏನ್ ಅನ್ಕೊಂತೀರಾ? ಜನ ಇರ್ತಾರೆ, ಪೊಲೀಸರು ಯಾವಾಗ ಬರೋದು? ಕಳ್ಳತನ ಆದ್ಮೇಲೆ, ಕೊಲೆ ಆದ್ಮೇಲೆ ಪಂಚನಾಮೆ ಬರೆಯೋಕೆ, ಮಹಾಜನ್ ಮಾಡೋಕೆ ಅಂತ. ಇದು ತಪ್ಪು ಸ್ವಾಮಿ. ನಮ್ಗೆ ನಮ್ಮ ಹಕ್ಕು ಬಾಧ್ಯತೆಗಳು ಕರ್ತವ್ಯಗಳು ಏನು ಅಂತ ಗೊತ್ತಿದೆ. ಸರ್ಕಾರ ನಮ್ಗೆ ಸಂಬಳ ಭತ್ಯೆ ಎಲ್ಲ ಕೊಟ್ಟು, ಪವಿತ್ರವಾದ ಹಾಕಿಕೊಟ್ಟು, ಓಡಾಡೋಕೆ ಬೈಕು ಜೀಪು ಎಲ್ಲ ಕೊಟ್ಟು ಕೂರ್ಸಿರೋದೇಕೆ? ನಿಮ್ ಸೇವೆ ಮಾಡೋಕೆ. ಆ ರಕ್ಷಕರು ಏನ್ ಅನ್ಕೊಂಡಿದ್ದೀರಿ? ರಕ್ಷಕಲ್ರಿ, ಪ್ರಜಾ ರಕ್ಷಕರು, ಕಾನೂನು ರಕ್ಷಿಸೋರು. ಹಾಗೆ ನೀವೇ ಹೇಳ್ತೀರಲ್ಲ, ಕಳ್ಳ ಬಂದು ಎಲ್ಲ ದೋಚ್ಕೊಂಡು ಹೋದ್ಮೇಲೆ ಮಹಾಜನ್ ಮಾಡೋಕೆ ಬರ್ತೀವಿ ಅಂತ. ನಿಜ ಸ್ವಾಮಿ, ನಮ್ಗೆ ಜನ ಕಂಪ್ಲೇಂಟ್ ಕೊಡೋದೇ ಕಳ್ತನ ಆದ್ಮೇಲೆ. ಅಷ್ಟೇ ಅಲ್ಲ, ಕದ್ಯೋ ಕಳ್ಳ ಕಳ್ತನ ಮಾಡಕ್ಕೆ ಇಂಥ ಜಾಗ ಹೋಗ್ತಾ ಇದ್ದೀನಿ ಅಂತ ನಮ್ಗೆ ಫೋನ್ ಮಾಡಿದ್ರೆ ನಾವು ತಕ್ಷಣ ಅವ್ರನ್ನ ಹಿಡಿತೀವಿ. ಹಾಗೆ ಕೊಲೆ ಮಾಡಕ್ ಹೋಗೋರು, ಕೊಲೆ ಮಾಡಕ್ ಹೋಗ್ತಾ ಇದ್ವಿ, ಬಂದು ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವಾಗ ನಿಮ್ಮ ಮನೇಲಿ ತಗೊಳ್ಳಿ, ನಿಮ್ಮ ಮನೇಲಿ ಕಳ್ತನ ಆಯ್ತು, ಇವಾಗ ಇವತ್ತಿನ ತನಕ ದುಡ್ಡು ಕೊಟ್ಟಿಲ್ಲ, ನಿಮ್ಗೆ ಹಕ್ಕು ಬಾಧ್ಯತೆಗಳು ತಿಳಿದಿಲ್ಲ ಅನ್ಕೋತೀನಿ. ಅದು ಇನ್ಸ್ಪೆಕ್ಟ್ರೆ, ನಿಮ್ಗೆ ಅಂದ್ರೆ ನಾಟಕದಲ್ಲಿ ನಿರ್ಣಯ ಅಲ್ಲ, ಹಕ್ಕು ಬಾಧ್ಯತೆಗಳು ಇರ್ತವೆ. ಅಂದಾಗೆ ನೋಡಿ, ನಿಮ್ ಬಡ್ಡೆಗಳೆಲ್ಲ ಸಿಕ್ಕಿದೆ. ಮತ್ತೆ ಇವ್ರಿಂದನೇ ನಿಮ್ಮ ಮನೇಲಿ ಕಳ್ತನ ಆದ, ಕಳ್ಳ ಸಿಕ್ಕಿದ್ದು. ಒಂದ್ ವಿಷಯ ಗೊತ್ತಿಲ್ಲ, ಇನ್ನೊಬ್ರ ಮೇಲೆ ಅನುಮಾನ ಪಡ್ಬೇಡಿ. ಕಳ್ತನ ಹೋಗಯ್ಯ, ಕಳ್ಳ ನೆನ್ಕೊಂಡ್ವಾ? ಇಲ್ಲ. ಸರ್ ಕೀಬೋರ್ಡ್ ಸರ್, ಒಂದ್ಸರಿ ಈ ಕಡೆ ನೋಡಿ ಸರ್, ಇಲ್ಲಿ ಕ್ಯಾಮ್ರಾ ನೋಡ್ಬಿಡಿ. ಓಕೆ ಓಕೆ. ಹೌದು ಸ್ವಾಮಿ, ನಮ್ದು ಸ್ಕ್ಯಾನಿಂಗ್ ನೋಡಿದ್ರಿ ಅಲ್ರಿ? ಒಬ್ಬ ಅಪರಿಚಿತನನ್ನು ಯಾರು ಎತ್ತ ಏನು ಅಲ್ಲ, ತಿಳಿದ ನೀವು ಪೇಪರ್ಗಳೆಲ್ಲ ಓದ್ತಾ ಇರ್ತೀರಾ, ಅಲ್ಲಿ ದರೋಡೆ, ಇಲ್ಲಿ ಕಳ್ತನ ಅಂತ. ಅಷ್ಟು ಒಳ್ಳೆದಿಲ್ವಾ? ಅದೇನೋ ಹುಟ್ಟಿಗೆ ಮಂಕಂಸಿತ್ತು. ಅದ್ ಸರಿ ಇನ್ಸ್ಪೆಕ್ಟ್ರೆ, ಈ ಗಂಡ ಸಿಗಪ್ಪ. ಏನಿಲ್ಲ ಬಾಬಾ, ನಮ್ಮ ಮನೆಗೆ ಬಂದು ಕಾಪಾಡಿ ಕಾಪಾಡಿ ಅಂತ ಕಳಿಸ್ಕೊಂಡ. ಆಗ ನನಗೆ ಯಾರಪ್ಪ ನೀನು ಅಂತಂದೆ. ಅದಕ್ಕವನು ನಾನು ಹಸು ಸಾಕೋನು, ಪೊಲೀಸರು ನನ್ನ ಅಟ್ಟಾಡ್ಸ್ಕೊಂಡು ಬರ್ತಿದ್ದಾರೆ, ಈ ತರ ಅಂತ ಕತೆ ಹೇಳ್ದ. ಹೌದೌದು, ನನ್ಗೂ ಹೀಗೆ ನಮಸ್ತ.
ಪೊಲೀಸ್ ಅವರು ಇಲ್ಲಿ ಬಂದು ಸ್ಟೇಷನ್ಗೆ ಹೇಳ್ಕೊಂಡಿರೋದ್ರು. ಅಲ್ಲಿ ಚೆನ್ನಾಗಿ ಬೆಟ್ಟಿದಾಗ ಎಲ್ಲ ಕಂಟಾರ ಮಾಡ್ತಾರೆ, ಎಲ್ಲ ಬಂದ್ಬಿಟ್ಟ ಹಾಗೆ ಮಗ ಇನ್ನಷ್ಟು ಬೇಡ. ಅದಕ್ಕೆ ಕರ್ಕೊಂಡು ನಮ್ಗೆ ಹೇಗಿದೆ ನನ್ನ ಐಡಿಯಾ? ಹೇ ಕಳ್ಳ, ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಸಿಗಾಕೊಳ್ಳಬೇಕು. ಸಿಗಾಕೊಂಡ್ಮೇಲೆ ಸಿಗಾಕ್ ಶಿಕ್ಷೆ ಅನುಭವಿಸಲೇಬೇಕು. ಅಲ್ಲಯ್ಯ, ಮೈ ಕೈ ಚೆನ್ನಾಗೇ ಇದೆ, ದುಡ್ಡು ಕೊಟ್ಟಿದ್ದ ಬೇರೆ ನಿಮ್ಗೆ ರೋಗ ಅಲ್ಲಯ್ಯ, ಎತ್ತನ ಮಾಡೋ ತಪ್ಪು ಜೊತೆ ಶಿಕ್ಷೆ ಬೇರೆ ಅನುಭವಿಸ್ಬೇಕು. ಇದೆಲ್ಲ ಯಾಕೆ ಆಗ್ಬೇಕಿತ್ತು ನಿನ್ಗೆ? ನಿಮ್ಮಂತೆ ಯುವಕರು ಹೀಗೆ ಮಾಡಿದ್ರೆ ಹೇಗೆ? ನಮ್ ದೇಶದಲ್ಲಿ ಪ್ರತಿಯೊಬ್ರು ಮೈಮೂರ್ ಕೆಲಸ ಮಾಡ್ಬೇಕು. ಆಗ ನಮಗೂ ಕ್ಷೇಮ, ದೇಶಕ್ಕೂ ಕ್ಷೇಮ. ನಿಮ್ಮೆಲ್ಲರೂ ಜೈಲಿಂದ ಬಂದ್ಮೇಲೆ ಯಾಕೆ ಬದುಕೋದಿಲ್ಲ ಕಲಿ. ಎಂತ ಮುತ್ತಿನಂತ ಮಾತಾಡ್ತೀಯ? ನಿನ್ ಬರೀ ಐಡಿಯಾ ಅಲ್ಲ, ಅದೇ ಹೌದಾ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂದ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂದ. ನಮ್ಮ ಸಂಸಾರ ಆನಂದ ಸಾಗರ. ಫೋಟೋಗ್ರಾಫರ್ ಸರ್, ಇಟ್ಕೊಳ್ಳಿ ಕರೆಕ್ಟಾಗಿ ಸರ್. ಇವಾಗ ಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಕಲಾ ಟ್ರಸ್ಟ್ ಮತ್ತು ಮೈತ್ರಿ ಕಲಾ ತಂಡದ ವಿದ್ಯಾರ್ಥಿಗಳು ಇವತ್ತು ಡ್ರಾಮಾ ಮಾಡಿದ್ರು. ಅದು ಟೈಮ್ ಅವ್ರದ್ದು ಕಾಲಿಲ್ಲ, ಅದು ಚೆನ್ನಾಗಿ ಮಾಡಿದ್ರು ಅಂತ ನನ್ನ ಅನುಭವದಲ್ಲಿ. ಯಾಕೆಂದ್ರೆ ಇವ್ರ ಜೊತೆ ಒಡನಾಟದಲ್ಲಿದ್ದು ನಾನು. ಆದ್ರೆ ಇದು ಉದ್ದೇಶ ಏನ್ ಹೇಳಿ, ಈ ನಾಟಕದ ಉದ್ದೇಶ. ಬಟ್ ಮನೆ ಒಳಗೆ ಮಕ್ಕಳಿಗೆ ಟೈಮ್ ಮಾಡ್ತಾರೆ, ಓದಿರೋ ಜಾಸ್ತಿ ಮೇಕಪ್ ಮಾಡ್ಕೊತಾರಲ್ವಾ, ಅದಕ್ಕೆ ಮನೆ ಗಳಿಯ ಕೊರೋನ್ ಏನ್ ಮಾಡ್ತಾನೆ, ಹುಡುಗಿನ್ ಬಿಡ್ತಾನೆ, ಅತ್ತೇನೆ ನೀನು ಹೆಂಡತಿ ಅಂತ ಹೇಳ್ಕೊತಾನೆ ಅಲ್ವಾ. ಈ ತರ ಇದೆ. ಆಮೇಲೆ ಕಳ್ಳ ನೋಡಿ, ಯಾವ್ದಾರ ಬಂದ ಅವನು ಹಸು ಸಾಕೋನು ಅಲ್ವಾ, ಹಸು ಸಾಕೋನು ಅವ್ನು ನಿಜವಾಗ ಹಸು ಸಾಕೋನ. ಅದೇ ಇವಾಗ ಈ ನಡೀತಾ ಇರೋದಕ್ಕೋಸ್ಕರ ನಾಟಕ ತಗೊಂಡಿದ್ದು. ಇದು ನಮ್ಮ ಗುರುಗಳಾದ ಮೈಸೂರು ರಮಾನಂದ್ ಅವರು ಬರೆದಿದ್ದು. ಈ ನಾಟಕ ಸುಮಾರು ಸತಿ ಮಾಡ್ಬೇಕು ಅನ್ಕೊಂಡು ಸುಮಾರು ಪ್ರಯತ್ನ ಪಟ್ಟು, ಆದ್ರೂ ಒಂದೊಂದು ಸುಮಾರು ಶೋಗಳು ಮಾಡಿದ್ದೀವಿ. ಸುಮಾರು ಶೋ ಮಾಡಿದ್ದೀವಿ. ಆದ್ರೆ ಈ ಮಕ್ಕಳು ಕಟ್ಕೊಂಡು ನಾವು ಇದು ಮಾಡಿರ್ಲಿಲ್ಲ. ಇವತ್ತು ಮಕ್ಕಳ ಕೈಲಿ ಮಾಡಿಸ್ತಾ ಇದ್ದೀವಿ. ಇವರು ನಮ್ಮನೆ ಬಾಸ. ಇವರು ಯಾರು ಅಂದ್ರೆ ನನ್ನ ಮಗ. ಇವತ್ತು 2014ರಿಂದ ನಿಮ್ಗೆ ಗೊತ್ತಿಲ್ಲ ಕಿನ್ನರಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಒಂದ್ ನಿಮಿಷ ಫಸ್ಟ್ ಇವ್ರು ಪರಿಚಯ ಮಾಡ್ಕೊಡ್ತೀನಿ, ಇವ್ರನ್ನೆಲ್ಲ ಕಳ್ಸ್ಕೊಟ್ಬಿಡ್ತೀನಿ. ಡ್ಯಾನ್ಸ್ ರೆಡಿ ಆಗ್ಬೇಕು. ನೋಡೋ, ನಮ್ಮ ಕಳ್ಳನ್ ಪಾತ್ರ ಮಾಡಿದ್ದು ನಮ್ಮ ದೀಪಿಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ. ನನ್ನ ಪಾತ್ರ ಹೆಸರು ಬಂದ್ಬಿಟ್ಟು ಕಳ್ಳ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ರುವಿಕಾ. ನನ್ನ ಪಾತ್ರದ ಹೆಸರು ಇನ್ಸ್ಪೆಕ್ಟರ್. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ. ನನ್ನ ಪಾತ್ರ ಬಂದ್ಬಿಟ್ಟು ಜಾನಕಿ. ನಮಸ್ಕಾರ. ನನ್ನ ಹೆಸರು ತೇಜಸ್. ನನ್ನ ಪಾತ್ರದ ಹೆಸರು ಬಂದು ಶ್ರೀಪಾದ್ ಗಾಯ್. ನಮಸ್ಕಾರ. ನನ್ನ ಪಾತ್ರದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್. ನನ್ನ ಪಾತ್ರದ ಹೆಸರು ಬಂದು ನಾಗರಾಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವಲಿಕಾ. ನನ್ನ ಪಾತ್ರದ ಹೆಸರು ಬಂದು ಲತಾ. ನಮಸ್ಕಾರ. ನನ್ನ ಹೆಸರು ರಕ್ಷಾ. ನನ್ನ ಪಾತ್ರದ ಹೆಸರು ಮಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನನ್ನ ಪಾತ್ರದ ಹೆಸರು ಶಾಂತಮ್ಮ. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಮಹಾದೇವ. ಆದರೆ ನನ್ನ ಪಾತ್ರ ಪಟ್ಟಾರ್ ಬರಮಣ್ಣ, ಬ್ರೋಕರ್ ರಂಗನಿ ನನ್ನ ಪಾತ್ರನು. ಇದು ಹರ್ಷ ಡ್ಯಾನ್ಸ್ ರೆಡಿ ಆಗ್ಬೇಕು, ಹೋಗೋದು ಬೇಗ ರೆಡಿ ಆಗೋ ಡ್ಯಾನ್ಸ್ಗೆ. ಇದು ಯಾಕೆ ಹೇಳಿದ್ರೆ ಇವನು ಕಿನ್ನರಿಯಿಂದ ಒಂದು ಸೀರಿಯಲ್ ಬರ್ತಾ ಇತ್ತು ಫಸ್ಟು ಮೊದಲು. ಆ ಕಿನ್ನೋ ಪಾತ್ರ ಇವನೇ ಮಾಡಿದ್ದು. 2014ರಿಂದ ಸುಮಾರು ಸೀರಿಯಲ್ಗಳು ಮಾಡಿದ್ದಾನೆ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಸುಮಾರು ಸಿನಿಮಾ ಅದೇ ಮೊನ್ನೆ SLC ಇದ್ದಾಗ ಸಿನಿಮಾಗೆಲ್ಲ ಕರೆದು 3 ಸಿನಿಮಾ ಬಂತು. ನಾನು ಬೇಡ ಅಂತ ಹೇಳ್ಬಿಟ್ಟೆ. ಸೀರಿಯಲ್ ಬಂತು, ಬೇಡ ಅಂತ ಹೇಳಿದೆ. ನನ್ನ ಸಂಸ್ಥೆ ವಿದ್ಯಾರ್ಥಿಗಳು ಸುಮಾರು ಜನ ಮಾಡಿದ್ದಾರೆ. ಮೊನ್ನೆ ಇದು ಮಾಡೋದು ಯಾವುದು ನಾನಿನ್ನ ಬಿಡಲ್ಲ ಅದೇ ಸ್ಕೂಲಲ್ಲಿ ಸ್ಕೂಲ್ ಸೀನು ನಮ್ಮ ಮಕ್ಕಳು ಮಾಡಿದ್ರು. ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಗಯ್ಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಒಂಗುದ ಒಡೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೇನುತ್ತ ಕಂಕಣ ಕರದಲ್ಲಿ ಒಂಗುದ ಒಡೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೇನುತ್ತ ಪೊಂಗೊಳಲೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ. ಪೊಂಗೊಳಲೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ. ವಾಸ ಉಡುಪಿದೆ ನೆಲೆಯಾದಿ ಕೇಶವನೆ. ವಾಸ ಉಡುಪಿದೆ ನೆಲೆಯಾದಿ ಕೇಶವನೆ. ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ.
मेरे ही गाँव पे जाने वाला है क्रिकेट के जैसी कमला क्रिकेट के जैसी लिपस्टिक के टप्पा लगाती है गाँव में तो मुझे मार ओ मेरी ओ मेरी 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 ओ मेरी को मजनू बना की तो बचा कर ओ मेरी को मजनू बना ಎಲ್ಲ ಕಡೆ ಯಾರು ನಮ್ಮ ಕ್ಲೋಸ್ ಫ್ರೆಂಡ್ ಅಂದ್ರೆ ಯಾರು ನಮ್ಮ ಜೀವನವನ್ನ ಕ್ಲೋಸ್ ಮಾಡ್ತಾನೋ ಅವನೇ ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ನಾವು ಸುಮಾರು ಕಡೆ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಇವತ್ತು ಸಮಾಜ ಅಷ್ಟು ಅಪಾಯವಾಗಿ ಹೋಗ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ ಅರವಿಂದ, ಮರ್ತೋದ್ರೆ ಗೋವಿಂದ. ಈಗ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಇಂತಹ ಭ್ರಷ್ಟ ಮತ್ತೆ ದುಷ್ಟರ ಸಹವಾಸಗಳಲ್ಲಿ, ಇಂಥ ಕಲುಷಿತ ಸಮಾಜದ ಮಧ್ಯೆ ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ಇಟ್ಟು ಸಾಹಿತ್ಯಾತ್ಮಕವಾಗಿ ಒಂದಷ್ಟು ನಗುವನ್ನ ಆರೋಗ್ಯವನ್ನ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ ಅದು ಮೈತ್ರಿ ಕಲಾ ತಂಡ ಅಂತ ಸಂಸ್ಥೆಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಸಂಘವನ್ನ ಕಟ್ಟೋದು ದೊಡ್ಡದಲ್ಲ, ಸಂಘವನ್ನ ಹೇಗೆ ಮುನ್ನಡೆಸ್ತೀವಿ ಅಂತಕ್ಕಂಥದ್ದು ದೊಡ್ಡದು. ಟೀಕೆ ಟಿಪ್ಪಣಿ ನಮ್ಗೆ ಹೇಗ್ ಬೇಕಾದ್ರೂ ಬರ್ತವೆ. ಮಾದೇವಣ್ಣ ಮಾತಾಡೋದು ನೀವು ನೋಡಿರ್ಬೋದು. ನಾನು ಅವ್ರನ್ನ ಬಹಳ ಆಸಕ್ತಿಯಿಂದ ಕುತೂಹಲವಾಗಿ ನಾನು ಗಮನಿಸ್ತಾ ಇದ್ದೆ. ಯಾವುದೇ ಶೋಕಿ ಮೇಲೆ ಅಲ್ಲ, ಅವರು ಶ್ರಮಜೀವಿ, ಕಷ್ಟಪಡ್ತಾರೆ. ಪ್ರತಿಯೊಂದು ಮಗುವನ್ನು ಗುರುತಿಸಿ ಅವ್ರು ಹೇಳ್ತಾ ಇದ್ರು. ಕಾರಣ ಇಷ್ಟೇ, ಅದು ಪ್ರಚಾರ ಅಲ್ಲ, ನನ್ನ ಕರ್ತವ್ಯ ಅಂತಕ್ಕಂಥ ಉದ್ದೇಶದಲ್ಲಿ ಹೇಳ್ತಾ ಇದ್ರಲ್ಲ. ಅಂತ ತಾಯಿ ವೃತ್ತಿಯವನ್ನ ನಾವು ನೋಡ್ತೀವಿ ಅಂದ್ರೆ ಅದು ಮಾದೇವಣ್ಣವನ್ನು ನೋಡ್ತೀವಿ. ಬಂಧುಗಳೇ, ನೇರ ಅವರೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಯಾವುದೇ ಕಲ್ಮಶ ಇಲ್ಲದೆ ಮಾತಾಡ್ತಾರೆ. ಎಷ್ಟೋ ಸಂಘ ಸಂಸ್ಥೆಗಳು ಇವತ್ತು ಆ ಪರಿಸ್ಥಿತಿಗಳು ನಾವು ಮಾತಾಡೋಕ್ ಬೇಡ. ನಾವು ಒಂದು ಸಂಘಟನೆ ಸಂಸ್ಥೆಗಳ ಮುಖ್ಯಸ್ಥರಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡೋದು ಒಂದೇ, ಪ್ರತಿಯೊಬ್ಬರಿಗೂ ಒಂದು ಬದುಕಿನ ಆತುರ ಇದೆ. ಆ ಆತುರದ ಜೊತೆಯಲ್ಲಿ ಕಾತುರ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಸಾಮಾಜಿಕ ಬದ್ಧತೆ ಇರಬೇಕು. ಭಾಷಣ ಮಾಡೋರ್ಗೆ ಏನ್ ಕೊರತೆ ಇಲ್ಲ. ಮೂಳೆ ಇಲ್ಲದ ನಾಲಿಗೆ ಯಾರನ್ನ ಹೇಗೆ ಬೇಕಾದ್ರೂ ನಂಬಿಸುತ್ತೆ. ನಾವು ನಿಂತು ಮಾತಾಡ್ತಾ ಇದ್ದಲ್ಲಿ ನಾವಿಷ್ಟು ಪ್ರಾಮಾಣಿಕರು, ನಾವಿಷ್ಟು ಶುದ್ಧವಾಗಿದ್ದೀವಿ ಅಂತಕ್ಕಂಥ ಪರಿಜ್ಞಾನ ಇಟ್ಟು ಮಾತಾಡಿದಾಗ ಮಾತ್ರ ಆ ಭಾಷಣಕ್ಕೆ ಒಂದು ತೂಕ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜವಾಗ್ಲೂ ಕೂಡ ಆ ಮಕ್ಕಳ ಸಾಂಸ್ಕೃತಿಕವಾಗಿ ನಾನು ಕೊನೆ ಹಂತದಲ್ಲಿ ಬಂದೆ. 2 ನೃತ್ಯವನ್ನು ನಾನು ಗಮನಿಸ್ತಾ ಇದ್ದೆ. ಆ ಮಕ್ಕಳಿಗೆ ಜನ್ಮ ಕೊಟ್ಟಂತ ಒಂದು ತಂದೆ ತಾಯಿಗೆ ಒಂದು ಜೋರು ಚಪ್ಪಾಳೆಯನ್ನ ಕೊಡಿ. ಎಷ್ಟು ಕುತೂಹಲ ಇರುತ್ತೆ. ಸ್ವಾಮಿ ವಿವೇಕಾನಂದ ಅವರು ಮಾತಾಡ್ತಾ ಇದ್ರು, ಯುವಶಕ್ತಿ ರಾಷ್ಟ್ರಶಕ್ತಿ, ಯುವಶಕ್ತಿ ರಾಷ್ಟ್ರಶಕ್ತಿ ಅಂತೇಳಿ. ಎಲ್ಲೋ ಒಂದು ಕಡೆ ಇವತ್ತಿನ ಕಾಲಘಟ್ಟದ ಸಮಾಜದಲ್ಲಿ ಆ ಮಾತು ಸುಳ್ಳಾಗ್ತಾ ಇದೆ ಅಂತಕ್ಕಂಥ ಭಯ ನಮ್ಮನ್ನ ಕಾಡ್ತಾ ಇದೆ. ದಯವಿಟ್ಟು ಉತ್ತಮವಾದಂತಹ ಪೋಷಕರಿದ್ದೀರಿ, ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಒಂದೇ, ಮಕ್ಕಳನ್ನ ಮಾರ್ಕ್ಸ್ಗಾಗಿ ಓದಿಸ್ಬೇಡಿ, ಮಕ್ಕಳನ್ನ ಸಂಸ್ಕಾರ ಮತ್ತು ಸಭ್ಯತೆಗಾಗಿ ಓದಿಸಿ. ಒಂದು ಮಾರ್ಕ್ಸ್ ಕಡಿಮೆನೇ ಆಗ್ಲಿ, ದಯವಿಟ್ಟು ಅಜ್ಜ ಅಜ್ಜಿ, ದೊಡ್ಡವರು ಚಿಕ್ಕವರು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕ ಅಣ್ಣ ತಮ್ಮ, ಈ ರೀತಿಯಾಗಿ ನೀವು ಮಕ್ಕಳನ್ನು ಬೆಳೆಸಬೇಕಾಗಿದೆ. ಏಕೆಂದ್ರೆ ಪುಸ್ತಕದಲ್ಲಿ ನಾವು ಸಾಕಷ್ಟು ನಮ್ಮ ಬದುಕಿನ ಉದ್ಯೋಗದ ಹಾದಿಯಾಗಿ ನಾವು ಮಾರ್ಕ್ಸ್ ಅನ್ನು ಪಡಿಬಹುದು. ಆದ್ರೆ ಇವತ್ತು ಮಕ್ಕಳಲ್ಲಿ ಒಳ್ಳೆ ಭಾಷೆಯನ್ನು ಕಲಿಸಬೇಕಾಗಿದೆ. ನಮ್ಗೆ ಗೊತ್ತಿರ್ಲಿ,
ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಲಲಿತವಾಗಿ ಹೃದಯವನ್ನು ಮುಟ್ಟಕ್ಕಂತ, ಮನಸ್ಸನ್ನು ಗೆಲ್ತಕ್ಕಂತ, ಮತ್ತೊಬ್ಬರನ್ನು ಸೂರ್ಯಗೊಳಿಸ್ತಕ್ಕಂತ ಅತ್ಯದ್ಭುತವಾದಂತಹ ನೀವು ಭಾಷೆ ಅಂತ ನೋಡೋದಾದ್ರೆ ಅದು ನಮ್ಮ ಕನ್ನಡ ಭಾಷೆ ಮಾತ್ರ. ಅಂತಹ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಆ ಕನ್ನಡದ ಸಾಹಿತ್ಯದ ಕಮಲನ್ನ, ಕನ್ನಡ ಸಾಹಿತ್ಯದ ಇಂಪನ್ನ, ಕಂಪನ್ನ ಮಕ್ಕಳಿಗೆ ಉಣಬಡಿಸಿ. ಇವತ್ತು ಮೊಬೈಲ್ ಬಂದು ಎಷ್ಟೋ ಮಕ್ಕಳ ಭವಿಷ್ಯ ಇವತ್ತು ವಿನಾಶದತ್ತ ಹೋಗ್ತಾ ಇದೆ. ಎಷ್ಟೋ ತಾಯಂದ್ರೆ ಇವತ್ತು ಮಕ್ಕಳ ಕೈ ಮೊಬೈಲ್ ಅನ್ನು ಕೊಟ್ಟುಕೊಡ್ತಾರೆ. ನಾವು ಪಕ್ಕದ ಮನೆಗೆ ಹೇಳ್ತಾ ಇರ್ತೀವಿ, ನನ್ನ ಮಗು ಎಷ್ಟು ಚಿಕ್ಕದು, ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ಹೋಗಿ ಆ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ಬಂದ್ಬಿಡುತ್ತೆ ಅಂತ ನಾವೇ ಹೇಳ್ತಾ ಇರ್ತೀವಿ. ದಯವಿಟ್ಟು ಮೊಬೈಲ್ ಸಂಸ್ಕೃತಿಯಿಂದ ನಾವು ದೂರ ಆಗ್ಬೇಕಾಗಿದೆ. ಮೊಬೈಲ್ ಇವತ್ತು ನಾವು ಸುಮಾರು ಹಲವಾರು ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀವಿ, ಹೆಣ್ಮಕ್ಳ ಕೈ ಮೊಬೈಲ್ ಕೊಡಿ, ಊಟಕ್ಕೆ ಬಾರಿ, ಸೀಟು ಅಂದ್ರೆ ಇಲ್ಲ ಮುಗ್ದಿಲ್ಲ ಮಮ್ಮಿ ನನ್ನ ಮಾತು ಅಂತ ಹೇಳ್ತಾರೆ. ಗಂಡ್ ಮಕ್ಳ ಕೈ ಮೊಬೈಲ್ ಕೊಡಿ, ಊಟಕ್ಕೆ ಬಾರೋ, ಜೇಮ್ಸ್ ಅಂದ್ರೆ ಮುಗ್ದಿನ ಡಡಿ ಗೇಮ್ಸ್ ಅಂತ ಹೇಳ್ತಾ ಇರ್ತಾರೆ. ಸಾಕಷ್ಟು ಜನ ಗಣ್ಯರು ಕೂಡ ಸುಮಾರು ವೇದಿಕೆಗಳು ಉಲ್ಲೇಖ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಜಾಗೃತರಾಗಿ ನಾವು ನೀವು ಪಡ್ತಕ್ಕಂಥ ಶ್ರಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಮೈತ್ರಿ ಕಲಾ ತಂಡವನ್ನು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಎಷ್ಟು ಮಕ್ಕಳಿಗೆ ಭದ್ರ ಬುನಾದಿಯನ್ನು ಹಾಕಿ ಸಾಕಷ್ಟು ಪ್ರತಿಭೆಗಳನ್ನು ಗುರುತಿಸಿದಂತ ಅಗ್ರಮಾನ್ಯ ಸಂಸ್ಥೆ ಅದು ಮೈತ್ರಿ ಕಲಾ ತಂಡ, ಸ್ಫೂರ್ತಿ ಕಲಾ ಟ್ರಸ್ಟ್ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ನಾವು ನೀವು ಎಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ನಾವು ಏನೂ ಮಾಡಬೇಕಾಗಿಲ್ಲ, ಆದಷ್ಟು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಮಾತಾಡೋಣ. ಯಾಕೆಂದ್ರೆ ಯಾರನ್ನಾದ್ರೂ ಮಾತಾಡ್ತಾರೆ ತುಂಬ ಪ್ರೀತಿಯಿಂದ ಮಾತಾಡಿಸಬೇಕಾಗಿದೆ. ಕಾರಣ ಏನು ಅಂತಂದ್ರೆ ನಾವು ಮಾತಾಡ್ಸೋದಕ್ಕೆ ಆ ವ್ಯಕ್ತಿ ಮೇಲೆ ನಾವೇ ಇರ್ತೀವಲ್ಲ ಗೊತ್ತಿಲ್ಲ, ಅಥವಾ ಆ ವ್ಯಕ್ತಿ ಇರ್ತಾರಲ್ಲ ಗೊತ್ತಿಲ್ಲ. ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯದಿಂದ ಏನನ್ನೂ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧ್ಯವಾದಷ್ಟು ನಗಲಿ, ನಗಿಸ್ರಿ, ಖುಷಿಯಾಗಿರ್ರಿ, ಯಾರಿಗೂ ನೋವು ಮಾಡಬೇಡಿ, ಯಾರೊಬ್ಬರಿಗೂ ನೋವು ಮಾಡಬೇಡಿ. ಕಣ್ಣೀರಿಲ್ಲದೆ ಇರೋ ಕಣ್ಣಿಲ್ಲ, ನೋವಿಲ್ಲದೆ ಇರೋ ಹೃದಯ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಮನಸ್ಸಿದೆ. ನಾವು ಇನ್ನೊಬ್ಬರನ್ನ ನೋಡಿ ಅಪಹಾಸ್ಯ ಮಾಡಿದ್ರೆ ನಮ್ಮನ್ನ ನೋಡಿ 100 ಜನ ಅಪಹಾಸ್ಯ ಮಾಡ್ತಾರೆ. ಯಾರಿಗೂ ನೋವು ಮಾಡ್ತಕ್ಕಂಥದ್ದು ಬೇಡ. ಯಾಕೆಂದ್ರೆ ಈ ಸಮಾಜದಲ್ಲಿ ನಾವು ಸಾಧ್ಯವಾದಷ್ಟು ಸಂತೋಷದ ಕಡೆ ಗಮನ ಕೊಡಬೇಕಾಗಿದೆ ಅಂತ ಹೇಳ್ತಾ, ಸಮಯ ಸಾಕಷ್ಟು ಮಹನೀಯರಿರೋದ್ರಿಂದ ಹೆಚ್ಚು ಮಾತಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಉದ್ದೇಶದಲ್ಲಿ ಮಾದೇವಣ್ಣವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಚೆನ್ನಾಗಿದ್ದ ಹುಡುಗಾಟ ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ, ಚೆನ್ನಾಗಿದ್ದ ಹುಡುಗಾಟ ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ, ಸತ್ತೋದ್ರೆ ಆಪ್ತರು ಗೋಳಾಟ, ಗಂಟಿದ್ರೆ ನೆಂಟರ ರಂಪಾಟ, ಗಂಟಿಲ್ಲ ಅಂದ್ರೆ ಮನೆಯವರ ಜಂಜಾಟ, ಕೊನೆಗೆ ಊರಿಗೊಂದು ಊಟ, ಮನೆಗೊಂದು ಓಟ. ಮುಗಿದೋಯ್ತು ಮನುಷ್ಯನ ಜೀವನ. ಇದು ಯಾವ ಆಸ್ತಿ, ಅಂತಸ್ತು, ಐಶ್ವರ್ಯ, ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ನಾವೆಷ್ಟು ಸ್ಮಾರ್ಟ್ ಆಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವೆಷ್ಟು ಜನಗಳ ಹಾರ್ಟಲ್ಲಿದ್ದೀವಿ ಅನ್ನೋದು ಮುಖ್ಯ, ನಾವೆಷ್ಟು ಚಿನ್ನ ಹಾಕಿದೀವಿ ಅನ್ನೋದು ಮುಖ್ಯ ಅಲ್ಲ, ನಾವೆಷ್ಟು ಜನಕ್ಕೆ ಅನ್ನ ಹಾಕಿದೀವಿ ಅನ್ನೋದು ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಏರಲಿ ಹಾರಲಿ ಬಾನೆತ್ತರದಲ್ಲಿ ನಮ್ಮ ಕನ್ನಡದ ಬಾವುಟ, ಬಾಳಲಿ ಬೆಳಗಲಿ ಹಬ್ಬಲಿ ಹರಡಲಿ ಪ್ರಜ್ವಲಿಸಲಿ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ನಿಮ್ಮೆಲ್ಲರ ಕುಟುಂಬಕ್ಕೆ ಶುಭವಾಗಲಿ, ನಿಮ್ಮ ಮಕ್ಕಳು ಈ ದೇಶದ ಬೆಳಕಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಭುವನೇಶ್ವರಿ. ಶ್ರೀಯುತ ನಾಗಲೇಕರ್ ಅವರು ಸ್ವತಃ ಸಂಸ್ಥೆಯನ್ನು ಕಟ್ಟಿ 106 ಕಲಾವಿದರಿಗೆ ಆಶಯದ ಜೊತೆಗೆ ಅದನ್ನು 3 ದಿನಕ್ಕೂ ಅವರು ಅವಾಗ ಕವಿಗೋಷ್ಠಿ ಮಾಡ್ತಿರ್ತಾರೆ, ಯುವ ಪ್ರತಿಭೆಯನ್ನು ಗುರುಸ್ತಾರೆ. ಇತ್ತೀಚೆಗೆ ಟೌನ್ ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ನಮ್ಮ ಗೆಳೆಯರೆಲ್ಲ ಬಂದಿದ್ರು. ಅವ್ರು ನೋಡಿ ಹೃದಯಾಂತರದ ಮಾತಾಡಿದ್ರು, ಅವರು ಗಂಟಲಿಂದ ಮಾತಾಡಿದ್ರು, ಹೃದಯದಿಂದ ಮಾತಾಡಿದ್ರು. ಮೈತ್ರಿ ಕಲಾ ತಂಡದ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ, ಭಾಗವಹಿಸಿದ್ದಾರೆ, ಅದಕ್ಕೆ ಶುಭ ಹಾರೈಸಿದ್ದಾರೆ. ಅಂತ ಮಾನ್ಯರಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮುಂದೆ ಶ್ರೀಯುತ ಪ್ರಶಾಂತ್ ಚಕ್ರವರ್ತಿ ಅವರು ನಮ್ಮ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಮುಖ್ಯ ಅತಿಥಿಗಳಂತ ಶ್ರೀಮತಿ ರಾಧಾಗೌಡರು ಒಂದೆರಡು ಕೂಡ ನಮ್ಮನ್ನು ಮಾತಾಡಿ. ಅಜಯ್ ಗೌಡ ಅವರು, ಶ್ರೀ ಉಮೇಶ್ ಭಜಂತ್ರಿ ಅವರು ಒಂದೆರಡು ಮಾತಾಡಿ. ಶ್ರೀ ಸುರೇಶ್ KSP ಅವರು ಮೊದಲಿಗೆ ಮೈತ್ರಿ ಕಲಾ ತಂಡಕ್ಕೆ ಧನ್ಯವಾದಗಳು. ಹಾಗೂ ಮುಂದೆ ಉಳಿದಿರುವ ಎಲ್ಲ ನಮ್ಮ ಅಣ್ಣ ತಂಗಿಯರು ಮತ್ತು ಅಕ್ಕ ತಂಗಿಯರಿಗೆ ನಮಸ್ಕಾರಗಳು. ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಷ್ಟೊತ್ತವರೆಗೂ ನಮ್ಮ ಸ್ನೇಹಿತರು ಮಾತಾಡಿದ್ರು, ಏಕೆಂದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ಅವ್ರು ಹೇಳಿದ್ರಲ್ಲ ಅದು ಅರ್ಥ ಬಂದ್ಬಿಡುತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ಒಂದೆರಡು ಮಾತಾಡ್ತೀನಿ, ಏಕೆಂದ್ರೆ ಸ್ನೇಹಿತರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿ, ಇವತ್ತು ಕನ್ನಡ ಬೆಳೆಸಬೇಕು, ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತೀವಿ. ಅಂದ್ರೆ ಮಾತ್ರ ಹೇಳಿದ್ರೆ ಆಗಲ್ಲ. ನೋಡಿ, ನಮ್ಮ ಮೈತ್ರಿ ಕಲಾ ತಂಡ ಮಾಡ್ತಿದೆಯಲ್ಲ,
ಈ ಕೆಲಸ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆಯೋ ಎಷ್ಟು ಇದೆಯೋ ಗೊತ್ತಿಲ್ಲ, ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಒಂದು ನಾಟಕ, ಒಂದು ಡ್ರಾಮಾ ಮಾಡಿ ಇವತ್ತು ದಿವಸ ಮಕ್ಕಳನ್ನ ಒಂದು ಸ್ಟೇಜ್ ಕರ್ಕೊಂಡೋಗಿ ಬಿಡ್ತಾರೆ ಅಂದ್ರೆ, ಕಲಾವಿದರಾಗಿ ಬಿಡ್ತಾರೆ ಅಂತಂದ್ರೆ ತುಂಬಾ ಶ್ರಮ ಇರುತ್ತದೆ. ನಮ್ಮ ಮಾದೇವಣ್ಣವರು ಇವತ್ತಿಂದಲ್ಲ ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಅವರು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಏಕೆಂದ್ರೆ ನಾನು ಸುಮಾರು ವರ್ಷದಿಂದ ತುಂಬಾ ಕಾರ್ಯಕ್ರಮ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡೋದು ಎಷ್ಟು ಅನ್ನೋದು ತುಂಬಾ ಕಷ್ಟ ಇದೆ. ಅಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬೊಬ್ರು ಗೆಸ್ಟ್ಗಳನ್ನ ಹೋಗಿ ಇನ್ವೈಟ್ ಮಾಡಿ ಕರಿಬೇಕಾದ್ರೆ ವರ್ಷಾಂಗಟ್ಟಲೆ ತಿಂಗಳಾಂಗಟ್ಟಲೆ ಆಗುತ್ತೆ. ಒಬ್ರು ಬರ್ತಾರೆ, ಒಬ್ರು ಬರಲ್ಲ. ಯಾಕೆಂದ್ರೆ ಇವತ್ತು ಅವೆಲ್ಲ ಸೇರಿ ನಮ್ಮ ಮೈತ್ರಿ ಕಲಾ ತಂಡಕ್ಕೆ ಪ್ರೋತ್ಸಾಹ ಕೊಡೋಣ. ಅವ್ರು ಮಾಡ್ತಾರಂತ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದೆ ಆಗುವಂತ ಕೆಲಸಕ್ಕೆ ಅವ್ರ ಜೊತೆ ಇರೋಣ ಅಂತ ಹೇಳ್ತಾ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ನನ್ನ ಜೊತೆ ಪತ್ರಿಕೆ ಸಂಪಾದಕನಾಗಿದ್ದೀನಿ. ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಹೇಳ್ತಾ ಜೈ ಜೈ ಕರ್ನಾಟಕ ಮಾಡಿ. ಈಗ ಸುರೇಶ್ ಅವರು ಸ್ವತಃ ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ಮೈತ್ರಿ ಕಲಾ ತಂಡದ ಸಂಸ್ಥೆಯ ಮಾದೇವಪ್ಪನವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಬಂದಂತ ಕಲಾವಿದರೇ ಹಾಗೂ ಸಾರ್ವಜನಿಕರೇ, ಈ ದಿವಸ ಮಾದೇವಪ್ಪನವರು ಅತಿ ಹೆಚ್ಚು ಅಂಕೆ ಗಳಿಸಿದ ಮಕ್ಕಳಿಗೆ ಕೂಡ ಬಹುಮಾನ ವಿತರಣೆ ಹಾಗೂ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕಲಾವಿದರಿಗೂ ಕೂಡ ಕಲಾವಿದರು ಆಯಾ ಕೆಲಸ ಆಯಾ ವಿಭಾಗದಲ್ಲಿ ಕೆಲಸ ಮಾಡಿದಂಥವರನ್ನು ಕೂಡ ಅವರು ಗುರುತಿಸಿ ಈ ದಿವಸ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಇದೇ ರೀತಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರನ್ನು ಹಾಗೂ ಆಯಾ ವಿಭಾಗದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನಗಳನ್ನು ಹಾಗೂ ಅವರ ಮುಖವಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ರೀತಿ ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡಂತ ಶ್ರೀಯುತ ಪರಶುರಾಮ್ ಚೌಧರಿ ಧನ್ಯವಾದಗಳು. ಮುಂದೆ ಶ್ರೀ ಆರ್ ಶಿವರಾಮ್ ಗೌಡ ಅವರು ನಮ್ಮ ಕುರಿತು ಮಾತಾಡಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಮಾಡ್ತಾ ಇರೋ ಕಾರ್ಯಕ್ರಮಗಳು ತುಂಬಾ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಯಾವುದೇ ಹೇಳ್ಬೇಕು ಅಂತ ಒಂದು ಮಕ್ಕಳನ್ನ ತಿದ್ದಿ ಬೆಳೆಸೋದಕ್ಕೆ ಅವರು ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ. ಮಹಾದೇವರವರ ಸಾಧನೆಗೆ ನಮ್ಮ ಸಂಸ್ಥೆಯಿಂದ ಒಂದು ಅಭಿನಂದನೆ. ಹಾಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೇನು ಅದಕ್ಕೊಂದು ಪೂರ್ವ ಸಿದ್ಧತೆ ಅಂತ ಇರ್ತದೆ. ಆ ವ್ಯಕ್ತಿ ಯಾವಾಗ ಮಾಡಬೇಕಾದ್ರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಪ್ರತಿಯೊಂದನ್ನು ಸತಿ ಫೋನ್ ಮಾಡಿ ವಿವರವಾಗಿ ಹೇಳಿ ಇದು ಮಾಡ್ತಾ ಇರ್ತಾರೆ. ಮೊನ್ನೆ ಕಾಲ್ತುಳಿತ ಪ್ರಕರಣ ಅಂತ ಇದಾದಾಗ ನಾನೊಂದು ವಾಟ್ಸಾಪ್ಗಳಲ್ಲಿ ಒಂದು ಇದನ್ನು ಮಾಡಿದೆ, ಜಾಗೃತಿ ಮೂಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಪಟ್ಟೆ. ಅದರಲ್ಲಿ 10 ಲಕ್ಷ ರೂಪಾಯಿ ಅವರು ಪರಿಹಾರ ಇದು ಮಾಡಿರ್ತಾರೆ. ನಮ್ಮ ಸಂಸ್ಥೆಯಿಂದ ನಾನೊಂದು ಈ ವಯನಾಡಿನಲ್ಲಿ ಆನೆ ಕಾಲ್ತುಳಿತ ಇದಾಗಿರ್ತದೆ, ಅದಕ್ಕೊಂದು 25 ಲಕ್ಷ ಕೊಟ್ಟಿರ್ತಾರೆ. ನಮ್ಮ ಮಕ್ಕಳಿಗೆ ಯಾಕೆ ನೀವು 10 ಲಕ್ಷ? ಎಲ್ಲ ಸಣ್ಣ ಪ್ರಾಯದ ಮಕ್ಕಳು, ಎಲ್ಲ ವಿದ್ಯಾವಂತರು, ಸರ್ಕಾರದ ವೈಫಲ್ಯ ಅಂತ ಹೇಳ್ಬಿಟ್ಟು ನಾನೊಂದು ಸ್ಟೇಟ್ಮೆಂಟ್ ನ ಇದು ಮಾಡ್ತೀನಿ. ಮಾಡಿದಾಗ ಏನೋ ನಾನೊಂದು 7ನೇ ತಾರೀಕು ಮಾಡ್ತೀನಿ, ನನ್ನ ಒಂದು ಇದಕ್ಕೆ ಸ್ಪಂದಿಸಿ ಯಾರು ಅದರ ಸಂದೇಶ ನೋಡಿದ್ರು ಏನಂತ ಗೊತ್ತಿಲ್ಲ, ಆದ್ರೆ ಒಂದು 2-3 ದಿವಸದಲ್ಲಿ ಒಂದು 25 ಲಕ್ಷಕ್ಕೆ ಅಂತೇಳಿ ಇದು ಮಾಡ್ತಾರೆ. ಅದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಯಾವುದೇ ಆಗಲಿ ಮೊಬೈಲ್ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಅದರಿಂದ ಅದನ್ನ ಆದಷ್ಟು ಒಳ್ಳೇದಕ್ಕೆ ಬಳಸಿಕೊಂಡು ಏನೋ ಒಂದು ಜನಗಳಿಗೆ ಒಂದು ಒಳ್ಳೆ ಸಂದೇಶ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ನನ್ನ ಮೈತ್ರಿ ತಂಡಕ್ಕೆ ಕಲಾ ತಂಡಕ್ಕೆ ಇನ್ನೂ ಒಂದ್ಸತಿ ಅಭಿನಂದನೆ ಸಲ್ಲಿಸ್ತೀನಿ. ಮಕ್ಕಳನ್ನ ಈ ಕಾಲದಲ್ಲಿ ಬೆಳೆಸಬೇಕಂದ್ರೆ ನಮ್ಮನೇಲಿ 1-2 ಮಕ್ಕಳಿದ್ರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಅವರು ಒಂದು ಸಂಸ್ಥೆ ಮಾಡಿಕೊಂಡು ಅದರಲ್ಲಿ ವಿಶೇಷತೆ ಮಕ್ಕಳಿಗೆ ಅವ್ರಿಗೊಂದು ನಟನೆ ಬಗ್ಗೆ ಮಾಡಿಕೊಂಡು ಅವ್ರ ಜೀವನಕ್ಕೊಂದು ಮಾರ್ಗ ಮಾಡಿ ಕೊಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಅವ್ರಿಗೆ ದೇವರು ಇದೇ ರೀತಿ ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಮಾಡಲಿ ಅಂತ ಹೇಳಿ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಏನು ನಮ್ಮ ಮೈತ್ರಿ ಕಲಾ ತಂಡ ನಿರ್ದೇಶನ ನಮ್ಮ GM ಮಾದೇವ್ ಸರ್ ಅವರು ಒಂದು ಬಹಳ ಒಂದು ಹೆಮ್ಮೆ, ಅಂದ್ರೆ ನಾವು ಕನ್ನಡಿಗರಂದ್ರೆ ಒಂದು ದೊಡ್ಡ ಹೆಮ್ಮೆ. ಅಂಥದ್ರಲ್ಲಿ ಇಂಥ ಬೆಂಗಳೂರು ನಗರದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಮಹಾದೇವ್ ಮೈತ್ರಿ ಕಲಾ ತಂಡದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ
ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ನಾಗಲ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ದಿವಸ ಮಹಾದೇವ್ ಸರ್ ಅವರು ಸುಮಾರು ವರ್ಷದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ನಮಗೆ ಕೂಡ ಹಿಂದಿನ ಬಾರಿ ವಿಚಾರ ಕೇಳಿದಿತ್ತು, ಆದ್ರೆ ನಮ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಈ ಮಹಾದೇವ್ ಸರ್ ಅವರು ಕರ್ನಾಟಕದ ಮೂಲೆಗಳಿಂದ ಹಲವಾರು ರಂಗದಲ್ಲಿ ದುಡಿದಂತ ಪ್ರಶಸ್ತಿ ವಿಜೇತರನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡಬೇಕಂತಕ್ಕಂಥ ಸಂಕಲ್ಪ ಹೊಂದಿ ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೋ ಇದು ಅವರಿಗೆ ದೊಡ್ಡ ಸ್ಫೂರ್ತಿ. ಯಾಕಂದ್ರೆ ಹಲವಾರು ರಂಗದಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಧನ್ಯಕುಮಾರ್ ಮತ್ತು ತಿಪ್ಪೇಸ್ವಾಮಿ ಅಂತಂದ್ರೆ ಇಬ್ಬರು ಈ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಅವರು ಚಿಕ್ಕಂದಿನಿಂದಲೂ ಕೂಡ ಹೋರಾಟಗಳಿಂದ ಹಿಡಿದು ಪತ್ರಿಕೆ ರಂಗದಲ್ಲಿ ಹಲವಾರು ರೀತಿಯ ಸೇವೆ ಸಲ್ಲಿಸಿದ್ರು ಕೂಡ ಯಾವ ಸರ್ಕಾರಗಳಿಗೂ ಕೂಡ ಇಂಥ ಪ್ರತಿಭೆಗಳನ್ನು ಗುರುತಿಸಕ್ಕೆ ಆಗ್ತಾ ಇಲ್ಲ. ಯಾವ ಸರ್ಕಾರದ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ನಮ್ಮ ಮಹಾದೇವ್ ಸರ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ದೊಡ್ಡ ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಇದು ಹೆಮ್ಮೆ ವಿಚಾರ. ಇಂಥ ಹಲವಾರು ರಂಗದಲ್ಲಿ ಸೇವೆ ಸಲ್ಲಿಸಿ ಗುರುತಿಲ್ಲ ಅಂದ್ರೆ ಅದು ಅವರಿಗೆ ಮಾಡಿದಂತ ಸಾಧಕರಿಗೆ ಮಾಡಿದಂತ ಅಪಮಾನವಾಗುತ್ತೆ. ಇಂಥ ಸಾಧಕರನ್ನು ಕರೆಸಿ ನೋಡು, ಬಾಗಲಕೋಟೆ ಬೆಳಗಾವಿನಿಂದ ಬಂದಿದ್ದಾರೆ ಸಾಧಕರು ಅಂತ ಇಂಥನ್ನೆಲ್ಲ ಗುರುತಿಸಿ ಈ ವೇದಿಕೆ ಕರೆತಂದು ಅವ್ರನ್ನ ಸನ್ಮಾನಿತರಾಗಿ ತಂದ್ರದು ನಮಗೆಲ್ಲ ಸಂತೋಷದ ವಿಚಾರ. ಇನ್ನೊಂದೆಡೆ ನಮ್ಮ ಕಲಾ ಅಂದ್ರೆ ಮಕ್ಕಳು ಪ್ರದರ್ಶನ ನೋಡಿದ್ವಿ ನಾವು. ಮಹಾದೇವ್ ಮಕ್ಕಳಿಗೆ ಎಂತೆಂತ ಆಕ್ಟಿಂಗ್ ಮಾಡೋದು ಕಲಿಸಿದ್ದಾರೆ, ಎಂತೆಂತ ಹಾಡು ಹೇಳೋದು ಕಲಿಸಿದ್ದಾರೆ. ನಿಜಕ್ಕೂ ಅವರಿಗೆ ನಾವು ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಮಹಾದೇವ್ ಸರ್ ಅವರಿಗೆ ಇಂಥ 10 100 ಕಾರ್ಯಕ್ರಮ ಮಾಡೋ ಶಕ್ತಿ ಆ ದೇವರು ಕರುಣಿಸಲಿ. ಆ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಿ ಬೆಳಗಲಿ. ಈ ಸಂಸ್ಥೆ ಹಲವಾರು ರೀತಿಯಲ್ಲಿ ಕರ್ನಾಟಕದಲ್ಲಿ ಹೆಸರಾಗಲಿರ್ತಕ್ಕಂಥ ಆಶಾಭಾವವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೊಂದಿಸಿ ಈ ಪ್ರಶಸ್ತಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೂ ಕೂಡ ಹೊಂದಿಸಿ ಈ ಮಕ್ಕಳಿಗೆ ಆ ತಾಯಿಗೆ ಹೊಂದಿಸಿ ನನ್ನ 2 ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ರಾಜ್ಯಾಧ್ಯಕ್ಷರು ಭಾರತೀಯ ಜನಸೇವಾ ಪರಿಷತ್ ಹಾಗೂ ಕರ್ನಾಟಕ ಪ್ರಖ್ಯಾತ ನಿರಾಶ್ರಿತ ಸೇವಕರು ಇವರು ಆಗಮಿಸಿದರೆ ಅವರನ್ನ ವೇದಿಕೆಗೆ ನಿಮ್ಮೆಲ್ಲ ಪರವಾಗಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ತಾನೇ ಕಾರ್ಯಕ್ರಮ ಆಗಮಿಸಲು ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ ಅವರು ನಮ್ಮನ್ನು ಕುರಿತು ಸಂಸ್ಥೆಯನ್ನು ಕುರಿತು ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ, ಈಗ ಇವಾಗ ತಾನೇ ಬಂದು ಉಸಿರು ಬಿಟ್ಟರೆ ಮೈಕ್ ಕೊಟ್ಟರೆ ಹೀಗೆ ವಾಟರ್ ಇದೆಯಾ? ವಾಟರ್
ಓಕೆ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳ್ರಪ್ಪ. ನಮಸ್ಕಾರ. ಮೈತ್ರಿ ಒಂದು ಟೀಮು ಒಂದು ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಇವತ್ತು ಯಾವ ಅವಾರ್ಡ್ ಕೊಡ್ತಿರೋದು? ಯಾವ್ದು ಅವಾರ್ಡ್ ಅದು? ಕುವೆಂಪು. ಓಕೆ, ಯಾವ್ಯಾವ ಅವಾರ್ಡ್ ತಗೊಂಡಿದ್ದೀರಾ ಕೈಯಲ್ಲಿ? ಓ ಸೂಪರ್. ನೋಡಿ ಹೆಂಗಿದೆ ಆಟ. ಅವಾರ್ಡ್ ತಗೊಂಡಿರೋ ನಾಳೆ ಇದ್ದೀರಾ, ಅವಾರ್ಡ್ ಕೊಡ್ತಿರೋರು ಬೇರೆ ಇದ್ದಾರೆ. ಆಕ್ಚುಲಿ ಜಾನಪದ ಕಲಾವಿದ ಸೀರಿಯಲ್ ಮಾಡಿದ್ದಾರೆ. ಅಲ್ಲಿ ಇವರು 2014ರಿಂದ ಸಿನಿಮಾ ಸೀರಿಯಲ್ ಅಲ್ಲಿ ಮಾಡಿ ಇವತ್ತೊಂದಿನ ಒಬ್ಬ ಅಭಿನಯ ತರಬೇತಿದಾರನಾಗಿ ಈ ನಾಟಕ ಸುಮ್ಮನೆ ನೆಪ್ಪಾಟಕ್ಕೆ ನಡೆಸಷ್ಟೇ, ಜಾಸ್ತಿ ಎಲ್ಲಿಯೋ ಜವಾಬ್ದಾರಿ ಇರೋದು. ಯಾಕೆಂದ್ರೆ ನನ್ನ ಕೆಲಸದ ಒತ್ತಡ ಆದ್ರೆ ಜಾಸ್ತಿ ಜವಾಬ್ದಾರಿ ಇವರೇ ತಗೊಂಡಿರೋದು, ನಾನಲ್ಲ. ನೆಕ್ಸ್ಟ್ ಇದಕ್ಕಿಂತ ಅವನೇ ರೆಡಿ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ನಾನು ಇವತ್ತು ಇವ್ರು ನನ್ನ ಮಗ ಅಂತ ಇವತ್ತು ಇದೊಂದೇ ಸ್ಟೇಟ್ ಮೇಲೆ ಹೇಳಿರೋದು ಇವ್ರನ್ನ. ಇವ್ರು ನನಗೆ ಒಂದು ನನ್ನ ಸಂಸ್ಥೆ ಒಬ್ಬ ವಿದ್ಯಾರ್ಥಿ ಅಷ್ಟೇ. ನನ್ನ ಮಗ ಅವರು ಇವರು ನನ್ನಲ್ಲಿ ಏನಿಲ್ಲ. ಎಲ್ಲರೂ ನನ್ನಲ್ಲಿ ಒಂದೇ, ನನ್ನ ವಿದ್ಯಾರ್ಥಿಗಳು ಒಂದೇ, ನನ್ನ ಮಗನೂ ಒಂದೇ. ನಾನು ಯಾವತ್ತೂ ಅಷ್ಟೇ ನನ್ನ ಮಗ ಅಂತ ಯಾರನ್ನ ಜಾಸ್ತಿ ಹೇಳ್ಕೊಂಡಿಲ್ಲ. ಒಬ್ಬ ಆಡಿಷನ್ ಬಂದ್ರೆ ಡೈರೆಕ್ಟರ್ ಅಂತ ಹೇಳ್ಕೊಳ್ಳಲ್ಲ ನಾನು, ಇವ್ರು ನನ್ನ ಮಗ ಅಂತ. ಯಾಕೆಂದ್ರೆ ನಾವು ನಮ್ಮ ಮಕ್ಕಳನ್ನ 4 ಜನ ಮಕ್ಕಳಿದ್ದಾಗ ನಮ್ಮ ಮಕ್ಕಳನ್ನೇ ಬೆಳೆಸ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡಿರ್ತಾರೆ. ಬಟ್ ಎಲ್ಲಾ ನನ್ನ ಸಂಸ್ಥೆಲಿರೋರೆಲ್ಲ ನಮ್ಮ ಮಕ್ಕಳೇ ಅಂತ ಹೇಳ್ತಾ ಇವಾಗ ಅವರು ಡ್ರಾಮಾಗಳು ರೆಡಿ ಆಗ್ತಾ ಇದ್ದಾರೆ. ದಯವಿಟ್ಟು ಹೋಗ್ಬೋದು, ಹೋಗಿ. ಈಗ ಮಹಾಮಂಡಲದ ಅಧ್ಯಕ್ಷರು ಹಾಗೆ ರಾಷ್ಟ್ರ ಅಧ್ಯಕ್ಷರು ಅವರು ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಆಗಲೇ ಮಾತಾಡೋದು ಮತ್ತೆ ಇದಾಗಿತ್ತು. ಈಗ ಮತ್ತೆ ತುಪ್ಪದ ಹಳ್ಳಿ ಪೂಜಾರಿ ಸಿದ್ದಪ್ಪನವರ ಕುರಿತು ಕಾರ್ಯಕ್ರಮ ಕುರಿತು ಅನಿಸಿಕೆ ಅಭಿಪ್ರಾಯ ಹಂಚ್ಕೋಬೇಕು ಅಂತ ನೋಡಿ ಹೆಂಗಿದೆ ಆಟ. ಅವಾರ್ಡ್ ತಗೊಂಡಿರೋರು ಕೆಳಗಡೆ ಇದ್ದೀರಾ, ಅವಾರ್ಡ್ ಕೊಡ್ತಿರೋರು ಮೇಲಿದ್ದಾರೆ. ಆಕ್ಚುಲಿ ನೀವು ಮೇಲಿರ್ಬೇಕು, ನಾವು ಕೆಳಗಡೆ ಇರ್ಬೇಕು ಅಲ್ವಾ? ಸರಿ, ನಾನು ಒಂದೇ ಒಂದು ಪ್ರಶ್ನೆ ಕೇಳಿ ಆನ್ಸರ್ ಮಾಡ್ತೀರಾ? ಜೀವನದ ನಿಜವಾದ ಸಾಧನೆ ಅಂದ್ರೆ ಏನು? ಜನಸೇವೆ ಸಾಧನೆ ಅಲ್ಲ, ಅದು ಮಾನವೀಯತೆ. ಅನ್ನದಾನ ಬಂದ್ಬಿಡು, ಅದು ಅಷ್ಟೇ ಮಾನವೀಯತೆ. ನಾವಾಗಿ ನಾವು ಬದುಕೋದು ಅದು ನಮ್ಮ ಒಂದು ಸ್ವಾರ್ಥ, ನಮ್ಮ ಜೀವನ ಅಷ್ಟೇ. 3 ದಿವಸನ ನಾನು ಹುಟ್ಟಿವತ್ತಾಗ 30 ವರ್ಷ ಆಯ್ತು. ಜೀವನ ಸರ್, ಸಮಾಜ ಬೆಳೆಸೋದು ಅದು ನನಗೆ ಗೊತ್ತಿಲ್ಲಮ್ಮ. ಬಟ್ ತುಂಬಾ ಜನ ಇಲ್ಲಿದ್ದೀರಾ, ಅವಾರ್ಡ್ ತಗೊಳಕ್ ಬಂದಿದ್ದೀರಾ, ಬಟ್ ಸಾಧನೆ ಅಂದ್ರೆ ಗೊತ್ತಿಲ್ಲ. ನಾನು ಅವಾರ್ಡ್ ತಗೊಂಡು ಬಂದಿದ್ದೀನಿ. ಜೀವನ ಓಕೆ, ನಾನು ಹೇಳ್ತೀನಿ ಕೇಳಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ಸಾಧನೆ ಅಂದ್ರೆ ದೊಡ್ಡ ಮನೆ ಕಟ್ಟೋದು, ಫಾರ್ಚುನರ್ ಕಾರ್ ತಗೊಳ್ಳೋದು, 10 ಕುಂಗ್ರ ಹಾಕೊಳ್ಳೋದು, ಚೈನ್ಗಳು ಹಾಕೊಳ್ಳೋದು, ಹೆಂಡತಿಗೆ ಒಡವೆ ಕೂರಿಸೋದು. ಹೌದಾ? ಆಸೆ. ನನ್ನ ಪ್ರಕಾರ ಸಾಧನೆ ಅಂದ್ರೆ ಏನ್ ಗೊತ್ತಾ? ಅಪ್ಪ ಅಮ್ಮ, ಎಸ್ಪೆಷಲಿ ತಾಯಿ ತನ್ನ ಮಗನಿಗೆ ತನ್ನ ಮಗಳಿಗೆ ಕರಣ ಕಿತ್ತಿ ಜನ್ಮ ಕೊಡ್ತಾಳಂತೆ. ಒಂದಲ್ಲ ಒಂದಿನ ತಾಯಿ ಅನ್ಕೋಬೇಕಂತೆ, ನನ್ನ ಮಗ ನನ್ನ ಮಗಳು ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಸಾಕಾಯ್ತು ಅಂತ ಯಾವತ್ತು ಅನ್ಕೊಳ್ತಾಳೆ, ಅದು ನಿಜವಾದ ಸಾಧನೆ. ಇನ್ನೊಬ್ರು ಬಂದು ಹೇಳ್ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮಗೆ, ನಿನಗೆ ಹುಟ್ಟಿರೋ ಮಗ ಮಗಳು ನನ್ನ ಹೊಟ್ಟೆಲ್ ಹುಟ್ಟಬಾರ್ದಾಗಿತ್ತ ಅಂತ ಬೇರೆ ಅಪ್ಪ ಅಮ್ಮ ಹೊಟ್ಟೆ ಹೊರ್ಕೋಬೇಕಂತೆ. ಆ ರೇಂಜಿಗೆ ಬೆಳಿಬೇಕು ಸಾಧನೆ ಅಂದ್ರೆ. ಅದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ನಾನು ಅದಾಗ್ತೀನಿ, ಇದಾಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, ಏನಾದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ, ಇನ್ನೊಬ್ಬರಿಗೆ ನೀವೇನು ಮಾಡಲಿಲ್ಲ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಿದ್ರಿ ಅಂದ್ರೆ ಲೈಫ್ ಅಲ್ಲಿ ಏನೂ ಆಗಲ್ಲ. ಅದು ನನ್ನ ಪ್ರಕಾರ ಸಾಧನೆನೇ ಅಲ್ಲ. ಒಂದಾತ ಹೇಳ, ಸಂಬಂಧಿಕರಿಗೋಸ್ಕರ ಬದುಕುವವನು ಸಂಬಂಧಿಕರಿಗೆ ಅಂತೀರಾ, ಬೇರೆಯವ್ರಿಗೋಸ್ಕರ ಬದುಕುವವನು ದೇವರಿಗೆ ಅಂತೀರಾ ಅಂತ. ಬೇರೆಯವ್ರಿಗೋಸ್ಕರ ಬದುಕು ನೋಡಿ, ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀರಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಆಲ್ ಓವರ್ ಕರ್ನಾಟಕ ಎಲ್ಲೇ ಹೋದ್ರು, ಯಾವುದೇ ಟೋಲ್ ಗೇಟ್ ಹೋದ್ರು ಟೋಲ್ ಗೇಟ್ ಫ್ರೀ, ವಂಡರ್ಲಾ ಫ್ರೀ, ಫನ್ ವರ್ಲ್ಡ್, ರೆಸಾರ್ಟ್ಸ್, ಗೆಸ್ಟ್ ಹೌಸ್, ಎನಿಥಿಂಗ್ ಫ್ರೀ. ಏನಕ್ಕೆ ಅಂದ್ರೆ ಅದು ಅಪ್ಪ ಅಮ್ಮಂಗಿರೋ ತಾಕತ್ತು, ಅಪ್ಪ ಅಮ್ಮಂಗಿರೋ ವ್ಯಾಲ್ಯೂ. ಇವತ್ತು ನೋಡಿ,
ನಿಮ್ಗೆಲ್ಲ ನಗು ಬರ್ಬೋದು. ಎಷ್ಟೋ ಜನ ಮಕ್ಕಳು ಅವರ ಅಮ್ಮಂದ್ರನ್ನೆಲ್ಲ ಆಚೆ ಹಾಕಿ ಆ ಅಮ್ಮಂದ್ರನ್ನೆಲ್ಲ ನಾನು ಸಾಕಿದ್ದಕ್ಕೆ ನನಗೊಂದು 3,500 ಮೇಲೆ ಬಂದಿದೆ ಅವಾರ್ಡ್. ಒಂದು ಮಾತು ಮುಗಿಲ್ಲ. ಎಷ್ಟೋ ಜನ ಮಕ್ಕಳು ಅವರ ಅಮ್ಮಂದ್ರನ್ನೆಲ್ಲ ಆಚೆ ಹಾಕಿ ಅಮ್ಮಂದ್ರನ್ನೆಲ್ಲ ನಾನು ಸಾಕಿದ್ದಕ್ಕೆ 3,500 ಮೇಲೆ ಅವಾರ್ಡ್ ಬಂದಿದೆ. ಅದು ಎಲ್ಲಾ ಗಂಡಂದ್ರು ಹೆಂಡತಿನೆಲ್ಲ ಆಚೆ ಹಾಕ್ಬಿಟ್ಟು ಹೆಂಡತಿನೆಲ್ಲ ನಾನು ಸಾಕಿದ್ರೆ ಅವಾರ್ಡ್ ಬರುತ್ತಾ? ಚಾಪರನ್ ಮಗ ಅಂತಾರೆ ಅಲ್ವಾ? ಸ್ವಲ್ಪ ಥಿಂಕ್ ಮಾಡಿ. ಹೆಂಡತಿಗೂ ಅಮ್ಮಂಗೂ ಡಿಫ್ರೆನ್ಸ್ ಇದೆ. ಹೆಂಡತಿ 2ನೇ ತಾಯಿನೇ. ತೀಪ್ಪುರ್ಲಾಗ ಹೊಡೆದು ಮೊದಲನೇ ಅಮ್ಮ ಸಾಧ್ಯ ಇಲ್ಲ. ಗಂಡ 2ನೇ ಅಪ್ಪನೇ, ಮೊದಲನೇ ಅಪ್ಪ ಸಾಧ್ಯ ಇಲ್ಲ. ನಿಮ್ಮ ಪಕ್ಕದಲ್ಲಿರೋ ಗಂಡ ಹೆಂಡತಿಗೆ ಪ್ರಶ್ನೆ ಮಾಡಿ ಕೇಳ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಪೋಲಿಯೋ ಗಿಲಿ ಹಾಕಿಸ್ತಾ ನಿಮ್ಮನ್ನ ಏನಾದ್ರು ಹಿಂಗ್ ಗುಡ್ಸ್ಬಿಟ್ಟಿದ್ರೆ ನಿಮ್ಮನ್ನ ಮದುವೆ ಆಗ್ತಿದ್ರ ಕೇಳಿ. ಅದೇ ತಾಯಿ ಹುಟ್ಟಿದಾಗ ಮಗು ಹಿಂಗ್ ಹುಟ್ಟಿದ್ರು ಕೊನೆಯ ತನಕ ಸಾಕ್ತಾಳೆ. ಅದು ಅಪ್ಪ ಅಮ್ಮ. ಅದಕ್ಕೆ ವ್ಯಾಲ್ಯೂ ಕೊಡಿ. ರೈಟ್? ನಾನು ಹೇಳ್ತಿರೋದು ಹೆಂಡತಿ ಕೇಳ್ತಲ್ಲ ಅಂತಲ್ಲ. ನನಗೂ ಮದುವೆ ಆಗಿದೆ, ನನಗೂ ಹೆಂಡತಿ ಸಪೋರ್ಟಿವ್ ಆಗಿದ್ದಾಳೆ. ಬಟ್ ನಾನ್ ಕೇಳ್ತಾ ಇರೋದು ಹಿಂಗಿರೋದಕ್ಕೆ ಮದುವೆ ಆದ್ರು ಕೆಲವ್ರು ಹೇಳ್ತಾರೆ ನನ್ನ ಗಂಡ ಸಕಲ ಸಲ್ಮಾನ್ ಖಾನ್ ತರ ಅವನೇ ಸೂಪರ್ ಆಗವನೆ, ನನ್ನ ಹೆಂಡತಿ ಫಿಲ್ಮ್ ಆಕ್ಟರ್ಸ್ ತರ ಇದ್ದಾಳೆ ಅಂತಾರೆ ಅಲ್ವಾ? ನಮ್ಮ ಬಾಯ್ಸಿಗೆ ಕೇಳಿ, ಕೆಲವರು ಇಲ್ಲಿ ಮದುವೆ ಆಗಿರಲ್ಲ ಅವ್ರಿಗೆ ಕೇಳಿ ಎಷ್ಟು ಬೇಕಪ್ಪ ನಿನಗೆ ವರದಕ್ಷಿಣೆ ಅಂತ. ಅವ್ರಿಗೆ ಹೇಳೋದು ಒಂದೇ ಮಾತು, ವರದಕ್ಷಿಣೆ ಎಲ್ಲ ಬೇಡ ಗುರು, ಹುಡುಗಿ ಸಾಕಾಗಿದೆ ಅಲ್ವಾ? ಅದೇ ತಾಯಿ ಮಗು ಎಂಥ ವಿಕಾರವಾಗಿ ಹುಟ್ಟಿ ಹೆಂಗ್ ಬೇಕಾದ್ರೂ ಹುಟ್ಟಿದ್ರು ತಾಯಿ ಕೊನೆ ತನಕ ಸಾಕ್ತಾರೆ ಅಪ್ಪ ಅಮ್ಮ ಅಲ್ವಾ? ದಯವಿಟ್ಟು ಒಂದ್ ಹೇಳ್ತೀನಿ ನಿಮ್ಗೆ, ಈ ಕಾಲದಲ್ಲಿ ನನ್ನ ವಾದ ಇಷ್ಟೇ. ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳನ್ನ ಮದುವೆ ಆಗ್ಬೋದು ಸ್ವಾಮಿ, ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ ಮದುವೆ ಆಗ್ಬೋದು ಸ್ವಾಮಿ. ಮಕ್ಕಳೇ ಆಗಿಲ್ಲ ಅಂದ್ರೆ ದತ್ತು ತಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರಿತವೆ. ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ. ಅದನ್ನ ಮೈಂಡಿಗೆ ಹಾಕೊಳ್ಳಿ. ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ. ನೀವು ಕೇಳಿರ್ತೀರಾ 2ನೇ ಹೆಂಡತಿ, 3ನೇ ಹೆಂಡತಿ, 2ನೇ ಗಂಡ, 3ನೇ ಗಂಡ, 4ನೇ ಗಂಡ, 5ನೇ ಹೆಂಡತಿ, 2ನೇ ಅಪ್ಪ ಅಮ್ಮ, 3ನೇ ಅಪ್ಪ ಅಮ್ಮ ಕೇಳಿದಿರೋದ್ರು ಸಾಧ್ಯನೇ ಇಲ್ಲ. ದಯವಿಟ್ಟು ಇದ್ದಾಗ ಚೆನ್ನಾಗಿ ಸಾಕ್ಬಿಡಿ, ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ಬಿಡಿ. ತುಂಬಾ ಜನ ಇದ್ದಾರೆ ನಾನ್ ಸೆನ್ಸ್. ನಂಗೆ ಎಷ್ಟು ಬೇಜಾರಾಗ್ತವೆ ಅಂದ್ರೆ, ಬೆಂಗಳೂರಲ್ಲಿ ಇರ್ತಾರೆ ಗಂಡ ಹೆಂಡತಿ, ಅಪ್ಪ ಅಮ್ಮ ಹಳ್ಳಿಲಿ ಇರ್ತಾರೆ, ತಿಂಗಳಿಗೆ 20,000 ಕಳಿಸ್ತಾರೆ ಅಂತ ಅಪ್ಪ ಅಮ್ಮಗೆ. ನಾನು ಎಂತ ಮಗ ಗೊತ್ತಾ, ತಿಂಗಳಿಗೆ 20,000 ಊರಿಗೆ ಕಳಿಸ್ತೀನಿ. ವಾಟ್ ನಾನ್ ಸೆನ್ಸ್ ಮ್ಯಾನ್. ಅಪ್ಪ ಅಮ್ಮ ಕೇಳೋದು ಎಲ್ಲೋ ತೂಟ ಪ್ರೀತಿ ಮಾತು. ಜೊತೆಲಿ ಇಟ್ಕೊಂಡು ಸಾಕ್ರಿ. ಅವಾಗ ಬಂದು ಅಮ್ಮ ಊಟ ಆಯ್ತಾ, ಅಪ್ಪ ಊಟ ಆಯ್ತಾ, ಅದೇ ಬೇಕಾಗಿರೋದು. ದುಡ್ಡು ಯಾರು ಕೇಳಿಲ್ಲ ಇಲ್ಲಿ. ದಯವಿಟ್ಟು ಇನ್ನು ಮುಂದೆ ಯಾರೋ ಅಂತ ಕೆಲಸ ಮಾಡ್ತಾರೆ, ದಯವಿಟ್ಟು ಅದನ್ನ ಮಾಡಬೇಡಿ. ಜೊತೆಲಿ ಇಟ್ಕೊಂಡು ಸಾಕಿ, ಒಳ್ಳೇದಾಗ್ಲಿ. ನನಗೆ ಸುಮಾರು ಜನ ಕೇಳ್ತಾರೆ, ಸರ್ ನೀವು ಆಶ್ರಮ ಮಾಡ್ತಿದ್ರಲ್ಲ, ಎಲ್ಲರೂ ಯಾಕೆ ನೀವು ಬರೀ ಡ್ಯಾನ್ಸ್ ಮಾಡ್ತೀರಾ, ಅವ್ರ ಜೊತೆ ಕುಡಿತೀರಾ, ರೀಲ್ಸ್ ಮಾಡ್ತೀರಾ? ನಾ ಒಂದೇ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ. ಈಗ ನೀವೆಲ್ಲ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಗೋವಾ ಟ್ರಿಪ್ಪಿಗೆ ಹೋಗ್ತೀರಾ ಅನ್ಕೊಳ್ಳಿ, 5 ದಿನ. ಹೌದು ಅನ್ಕೊಳ್ಳಿ. 5 ದಿನ ನೀವು ಏನ್ ಅನ್ಕೊಂಡು ಹೋಗ್ತೀರಾ ಗೋವಾಗೆ? ಎಂಜಾಯ್ ಮಾಡ್ಬೇಕು. ಕರೆಕ್ಟ್, ರೈಟ್. ನಿಮ್ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ? ಗೋವಾ ಹೋಗ್ತಾ ಇದೀನಿ, 5 ದಿನ ಸಕ್ಕತ್ ಎಂಜಾಯ್ ಮಾಡ್ಬೇಕು ಅನ್ಕೊಂತೀರಾ. ಅದೇ ನೀವು ಮಾಡೋದು ತಪ್ಪು. 5 ದಿನ ಆದ್ಮೇಲೆ ನೀವು ಬರ್ತೀರಾ ಬೆಂಗಳೂರಿಗೆ ವಾಪಸ್ಸು. ಯಾಕಾರ ವಾಪಸ್ ಬಂದಿದ್ರು, ಮತ್ತೆ ಅದೇ ಕೆಲಸ ಅದೇ ಬಾಳು ಹಂಗ್ ಯಾಕೆ ಅನ್ಕೊಂತೀರಾ? ದಿನ ಇದನ್ನೇ ಬೆಂಗಳೂರ್ನೇ ಗೋವಾ ಅನ್ಕೊಳ್ಳಿ, ನೀವಿರೋ ಊರ್ನೇ ಗೋವಾ ಅನ್ಕೊಂಡು ಎಂಜಾಯ್ ಮಾಡಿ. ಲೈಫ್ ಅಲ್ಲಿ ಸೂಪರ್ ಆಗಿರ್ತೀರಾ. 5 ದಿನ ಮಾತ್ರ ಖುಷಿಯಾಗಿರ್ತೀವಿ ಅಂತ ನಿಮ್ ಮನಸ್ಸು ಅನ್ಕೊಂಡ್ಬಿಟ್ಟಿರ್ತೀರಾ. ಅದಕ್ಕೆ 5 ದಿನ ಮಾತ್ರ ಸುಖವಾಗಿರ್ತೀರಾ. ನಾನ್ ಹಂಗಲ್ಲ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ನನ್ಗೆಲ್ಲ ಗೋವಾನೇ. ಪ್ರತಿದಿನ ಅದೇ ಎಂಜಾಯ್ಮೆಂಟ್, ಡ್ಯಾನ್ಸ್ ಅದೇ. ಅದು ಬಿಟ್ಟು ನಥಿಂಗ್. ಮತ್ತೆ ಸರ್ ನಮ್ ಬಾಳ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್? ನಮ್ ಬಾಳ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಒಳ್ಳೆ ಫೋನ್ ತಗೊಳಗಿಲ್ಲ, ಭಿಕ್ಷುಕರು ಕಾಸು ಅಂತಾರೆ. ಒಂದ್ ಒಳ್ಳೆ ಫೋನ್ ಬಟ್ಟೆ ಹಾಕಂಗಿಲ್ಲ, ಭಿಕ್ಷುಕರು ಕಾಸು ಅಂತಾರೆ. ಒಂದ್ ಒಳ್ಳೆ ಕಾರು ಮಾಡೋಂಗಿಲ್ಲ, ಭಿಕ್ಷುಕರು ದುಡ್ಡು ಅಂತಾರೆ. ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಸಾಕ ಯೋಗ್ಯತೆನೇ ಇರಲ್ಲ. ಕಂಡ 100 ಜನ ಅಪ್ಪ ಅಮ್ಮ ಸಾಕ್ತೀವಿ, ಅದು ನಮ್ಮ ಸಂಪಾದನೆಯಲ್ಲಿ. ಇನ್ ಯಾರೋ ಒಬ್ಬರು ಮೂಟೆ ಅಕ್ಕಿ ಕೊಡ್ತಾರೆ, ಯಾರೋ ಒಬ್ಬರು ಒಂದು ಮೂಟೆ ಅಕ್ಕಿ, ಯಾರೋ ಒಬ್ಬರು ಒಂದು ಮೂಟೆ ಎಣ್ಣೆ ಕೊಟ್ಟು, ಯಾರೋ ಹುಟ್ಟುಹಬ್ಬಕ್ಕೆ ಒಂದು ವೆಡ್ಡಿಂಗ್ ಆನಿವರ್ಸರಿ ಊಟ ಹಾಕಿ ಹೋಗ್ತಾರೆ. ದಿನ ಯಾರು ಹಾಕ್ಸ್ತಾರೆ ಇದ್ರು? ನಮ್ಗೆ ಯುದ್ಧ ಕೇಳ್ಬಿಟ್ಟಿದೀವಿ ನಾವು. ಒಂದು ತಿಳ್ಕೊಳ್ಳಿ, ನಮ್ಮ ಅಪ್ಪ ಅಮ್ಮ ನನ್ ಜನ್ಮ ಕೊಟ್ಟಿರೋದು ಗಂಡಸು ಅಂತ, ಗಂಡು ಅಂತಲ್ಲ. ನಾನು ಕೆಲಸ ಮಾಡ್ತೀನಿ, ನಾನು ಡೆವಲಪರ್.
ನನಗೆ ಬರೋ ಸಂಪಾದನೆಯಲ್ಲಿ 60% ದುಡ್ಡನ್ನ ಎತ್ತಿಕ್ತೀವಿ. ಇಲ್ಲಿ ತನಕ 479 ಆಪರೇಷನ್ ಮಾಡಿಸಿದ್ದೀನಿ. ಯಾರು ಬಂದು ಒಂದು ಆಪರೇಷನ್ ಮಾಡಿಸಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನನಗೆ ನಾನು ಮಾಡ್ತಿರೋ ಕೆಲಸ ದೊಡ್ಡ ಕೆಲಸ ಹೇಳ್ತಾನೆ ಇಲ್ಲ. ನಾವು ಮಾಡೋ ಕೆಲಸ ಇದೆಯಲ್ಲ ವೆರಿ ಸಿಂಪಲ್ ಕೆಲಸ. ನೀವೆಲ್ಲರೂ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದೀರಾ. ನಾನು ಎಲ್ಲರೂ ನಮ್ಮ ಅಪ್ಪ ಅಮ್ಮನ ಕೆಲಸ ಮಾಡ್ತೀವಿ ಅಷ್ಟೇ. ಅದು ಬಿಟ್ರೆ ನಾನು ಯಾವ ನಾಟಕರು ಅಲ್ಲ, ಏನು ಅಲ್ಲ. ಫಸ್ಟ್ ಥಿಂಗ್, ನಾನು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ. ನಿಮ್ಮಲ್ಲಿ ಯಾರು ತುಂಬಾ ಒಳ್ಳೆಯವರಿದ್ದೀರಾ ಕೈ ಎತ್ತಿ. ಇದು ಯಾರು ಒಳ್ಳೆಯವರು ಇಲ್ವಾ? ಈ ಯಾವ ಫಂಕ್ಷನ್ ಇಲ್ಲ ಸರ್, ಯಾರೋ ಒಳ್ಳೆಯವರಿಲ್ಲ. ಇಲ್ಲ, ಯಾರೋ ಒಳ್ಳೆಯವರಿಲ್ಲ. ಅಲ್ಲ, ನೀವೇ ಸದ್ರೆ ಹೇಳಿ, ಯಾರು ಕೈ ಎತ್ತಿ. ಎತ್ತಮ್ಮ ಕೈ. 1, ಆಮೇಲೆ ಒಳ್ಳೆಯವರು 2, 3, 4, ಆಮೇಲೆ ಯಾರು ಒಳ್ಳೆಯವರು ಕೈ ಎತ್ತಿ. 6, 7, 8, 9. ಒಂದು ನಿಮಿಷ, ಯಾರ ಕೈ ಸ್ವಲ್ಪ ಹಂಗೆ ಇರ್ಲಿ, ಕೈ ಹಂಗೆ ಇಟ್ಕೊಳ್ಳಿ. ನೋಡಿ ಈ ಒಂದು ಫಂಕ್ಷನ್ ಅಲ್ಲಿ ಇಷ್ಟು ಜನ ಒಳ್ಳೆಯವರು ಇದ್ದಾರೆ ಅಲ್ವಾ? ಹಂಗೆ ಇರ್ಬೇಕು ಕೈ. ನನ್ನ ಪ್ರಕಾರ ಒಳ್ಳೆಯವರು ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಕೋಪ, ಅಸೂಯೆ, ಸ್ವಾರ್ಥ ಇಲ್ಲದೆ ಇರೋನೇ ಒಳ್ಳೆಯವರು. ಇವಾಗ ಕೈ ಎತ್ತಿ. ಕಾಮ, ಕ್ರೋಧ, ಮದ, ಮತ್ಸರ, ಕೋಪ, ಅಸೂಯೆ, ಸ್ವಾರ್ಥ ಇಲ್ಲದೆ ಇರೋನೇ ಒಳ್ಳೆಯವರು. ಇವಾಗ ಕೈ ಎತ್ತಿ ಅಂತ ಎತ್ತಾಗಲ್ಲ ಸರ್. ಯಾರು ಒಳ್ಳೆಯವರಿಲ್ಲ ಗುರು. ನಾನಂತೂ ಒಳ್ಳೆಯವನಲ್ಲ. ಇರೋದ್ರಲ್ಲಿ ಜಾಸ್ತಿನೇ ಇದೆ. ನಾನಂತೂ ಒಳ್ಳೆಯವನಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಯಾರು ಒಳ್ಳೆಯವರಾಗದ್ ಬೇಡ. ಒಳ್ಳೆ ಕೆಲಸ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ನಾನು ಒಳ್ಳೆಯವನಂದ್ರೆ ಯಾರು ನಮಗೆ ಸತ್ತಾದ ಬಂಗಾರದ ಗೋರಿ ಕಟ್ಟಿಸ್ತಾರ? ಸಾಧ್ಯನೇ ಇಲ್ಲ. ದಯವಿಟ್ಟು ಒಳ್ಳೆಯವರಾಗದ್ ಬೇಡ. ಒಳ್ಳೆಯವ್ರು ಏನ್ರಿ ಒಳ್ಳೆಯವರು? ಒಳ್ಳೆಯವ್ರು ಯಾರು ಇಲ್ಲ ರೀ. ಒಳ್ಳೆಯವ್ರು ಆಗೋದು ಬೇಡ. ಒಳ್ಳೆ ಕೆಲಸ ಮಾಡೋಣ ಅಷ್ಟೇ. ಬಟ್ ನಾನಂತೂ ಹೇಳ್ದೆ, ಕೇಳಿಸ್ಕೊಳ್ಳಿ. ನಾನು ಆಶ್ರಮ ಮಾಡಿದಾಗ ನಿಮ್ಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ, ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ಅಂದ್ರೆ ಅದು ನಾನೇ. ಕರ್ನಾಟಕದಲ್ಲಿ ಇವತ್ತು ನನ್ನಿಂದ 287 ಆಶ್ರಮ ಆಗಿದೆ. ಯಾಕೆ ಇಷ್ಟು ಆಶ್ರಮ ಆಯ್ತು ಅಂತ ನನ್ ಬೇಜಾರು. ಎಷ್ಟೋ ಜನ ಹೋರಾಡ್ತಾರೆ, ನಮ್ಗೆ ನ್ಯಾಯ ಬೇಕು, ಅದು ಬೇಕು, ಇದು ಬೇಕು, ನಾವು ಹಿಂದುಳಿದ ವರ್ಗ, ಆ ವರ್ಗ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ನಮ್ಗೆ ಅದು ಬೇಕು, ಇದು ಬೇಕು ಅಂತ. ನನಗೆ ಒಂದೇ ಒಂದು ಬೇಜಾರು ಏನ್ ಗೊತ್ತಾ? ಹೆಂಗಾರು ಒಂದು ಸಂವಿಧಾನದಲ್ಲಿ ಒಂದೇ ಒಂದು ಬರ್ಬೇಕು ಕಾನೂನು. ಅಪ್ಪ ಅಮ್ಮ ಆಚೆ ಹಾಕ ನನ್ನ ಮಕ್ಕಳಿಗೆ ಕಂಡಲ್ಲಿ ಗುಂಡು ಅಂತ. ಅವಾಗ ನನ್ನ ಮಕ್ಕಳು ಆಚೆಯಾಗಿ ನೋಡೋಣ. ಆ ಒಂದು ಕಾನೂನು ಬಂದ್ರೆ ಅಲ್ಲ ಹೆಂಗಿದೆ ಗೊತ್ತಾದ್ರು. ಹೆಂಡತಿನ ಬಿಟ್ಬಿಟ್ರೆ ಸಂಬಳ ಅರ್ಧ ಕೊಡ್ಬೇಕಂತೆ. ಹೆಂಡತಿನ ಬಿಟ್ಬಿಟ್ರೆ ಆಸ್ತಿ ಅರ್ಧ ಕೊಡ್ಬೇಕಂತೆ. ಅಪ್ಪ ಅಮ್ಮ ಆಚೆ ಹಾಕಿದ್ರೆ ಒಂದು ಆಚೆ ಹಾಕ್ಬೇಕಂತೆ. ವಾಟ್ ನಾನ್ಸೆನ್ಸ್ ಮ್ಯಾನ್. ನನಗೇನಾದ್ರೂ ಈ ಸಂವಿಧಾನ ತಿದ್ದುಪಡಿ ಮಾಡೋ ಅಧಿಕಾರ ಕೊಟ್ಬಿಟ್ಟಿದ್ರೆ, ಅದೇ ಅಪ್ಪ ಅಮ್ಮ ಆಚೆ ಹಾಕ್ತಾರೆ ನನ್ನ ಮಕ್ಕಳಿಗೆ ಕಂಡಲ್ಲಿ ಗುಡ್ಡು ಅಂದ್ರೆ ನನ್ನ ಮಕ್ಕಳು ಮುಚ್ಕೊಂಡು ಮನೆ ಸಾಕ್ಬೋದು. ಅಪ್ಪ ಅಮ್ಮ ಕಾಲ ಮೇಲೆ ಕಾಲಕೊಂಡ್ರೆ ಹೊರಗಡೆ ಹೇಳ ಅಂತ ಆವಾಜ್ ಹಾಕ್ಬೋದಾಗಿತ್ತು. ರೈಟ್ ಅಲ್ವಾ? ಓಕೆ, ಎಲ್ಲರೂ ಒಳ್ಳೇದಾಗ್ಲಿ. ನನಗೆ ಒಂದು ಸಾಮಾನ್ಯ ಸೇವಕನ್ನ, ನನ್ನೆಲ್ಲ ಆತ್ಮೀಯ ಸ್ನೇಹಿತರೆಲ್ಲ ಇದ್ದಾರೆ. ಸಾಮಾನ್ಯ ಸೇವಕನ್ನ ಈ ಒಂದು ಕಾರ್ಯಕ್ರಮ ಕರೆಸಿ ವಿಶೇಷ ಆಹ್ವಾನಿತರಂತೆ. ವಿಶೇಷ ಆಹ್ವಾನಿತರು ಆಗಿ ಅದು ಬಂದಿದ್ದು ಯಾರಿಂದ ಹೇಳಿ? ಅಪ್ಪ ಅಮ್ಮನಿಂದ. ಅಪ್ಪ ಅಮ್ಮಗಿರೋ ತಾಕತ್ತದು, ಅಪ್ಪ ಅಮ್ಮಗಿರೋ ವ್ಯಾಲ್ಯೂ ಅದು ಅಲ್ವಾ? ಸಾಮಾನ್ಯ ಸೇವಕನ ಇಲ್ಲಿ ಕರೆಸಿ ಒಂದು ಗೌರವ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಶಿರವಾಗಿ ನಮಸ್ಕಾರ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಚಾನ್ಸೇ ನಾನು ಕರೆಕ್ಟ್ ಆಗಿ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ನಲ್ಲ ಸರ್, ಚಾನ್ಸೇ ನಾನು ಕರೆಕ್ಟ್ ಆಗಿ ಮಾತಾಡೋದು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ ಕರೆಕ್ಟ್ ಆಗಿದ್ರೆ ಮತ್ತೊಮ್ಮೆ ಜೋರ ಚಪ್ಪಳೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಧನ್ಯವಾದ. ಒಂದು ಇವರು ವಿಡಿಯೋಗಳು ನೋಡ್ತಾ ಇರ್ತೀರಾ, ರೀಲ್ಸ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾ ಇರ್ತೀರಾ. ಆದ್ರೆ ಏನು ಗೊತ್ತಾ, ಅವರು ಸೀರಿಯಲ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದು ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾಕೆಂದ್ರೆ ಚಿಕ್ಕ ಹುಡುಗನಲ್ಲಿ ಮಾಡ್ಬಿಟ್ಟ ದೊಡ್ಡ ಹುಡುಗ ಆದ್ಮೇಲೆ ಯಾರಿಗೂ ಅಷ್ಟು ಪರಿಚಯ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಅವರು ಇವತ್ತು ಈ ನಾಟಕದಲ್ಲಿ ನಂದೇನಿಲ್ಲ, ಸುಮ್ಗೆ ಬರೀ ಹೆಸರು ಅಷ್ಟೇ ನಾನು ಮಾಡಿದ್ದು. ಇನ್ನಿದ್ದೆಲ್ಲ ಒಂದೇ ಜವಾಬ್ದಾರಿ ತಗೊಂಡು ಮಾಡಿದ್ದು ಇವತ್ತಿನ ನಾಟಕದಲ್ಲಿ. ಅಂದ್ರೆ ಇವನೇ ಅಂತಲ್ಲ, ಈ ಮಾಸ್ಟರ್ ಅಂತಲ್ಲ, ಈ ತರ ಮಾಸ್ಟರ್ಗಳು ಎಲ್ಲಾರು ಆಗ್ಬೇಕು. ನನ್ನ ಸಂಸ್ಥೆಯಲ್ಲೆಲ್ಲ ಬೆಳೆಯೋ ಮಕ್ಕಳುಗಳೆಲ್ಲ ಈ ತರ ಮಾಸ್ಟರ್ ಆಗ್ಬೇಕು, ಆ ತರ ಕಲಾವಿದರಾಗಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಪೇರೆಂಟ್ಸ್ ಸಹಕಾರವಾಗಿ ನನಗೆ ಸಹಕಾರ ಕೊಟ್ರೆ ಮಾತ್ರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕಾಗತ್ತೆ. ಅದೊಂದು ಹೇಳ್ತೀನಿ ನೋಡಿ. ಇವತ್ತು ಎಷ್ಟೋ ಮಕ್ಕಳು ಪಾಪ ಕಷ್ಟ ಬಿದ್ದಿ ಮಾಸ್ಟ್ರು ಹಗಲು ರಾತ್ರಿ ಅಂತ ತರಬೇತಿ ಕೊಟ್ಟರು, ಅಲ್ಲಿ ಎಷ್ಟೋ ಮಕ್ಕಳು ವೇದಿಕೆ ಕೊಡಲಿಲ್ಲ. ದಯವಿಟ್ಟು ಅದನ್ನೇ ಹೇಳ್ತೀನಿ ನಾನು. ನಿಮ್ಗೆ ಬಂದು ಕಲ್ತ್ಕೊಂಡೋಗಿ, ವೇದಿಕೆ ಬೇಡವಾ ಹೇಳ್ಬಿಡಿ ಫಸ್ಟೇ. ಅದನ್ನ ಮಾಸ್ಟರ್ ರೆಡಿ ಮಾಡ್ಕೊಳ್ತಾರೆ.
ಅಲ್ವಾ? ಎಲ್ಲ ರೆಡಿ ಮಾಡಿ ಇಡೀ 3 ತಿಂಗಳಿಂದ ಎಲ್ಲ ರೆಡಿ ಮಾಡಿ ಇವತ್ತು ದಿನ ವೇದಿಕೆಗೆ ಬರಲಿಲ್ಲ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ವಾ? ಏನಗೋಸ್ಕರ ಮಾಡ್ಬೇಕಪ್ಪ? ಅವ್ರಿಗೋಸ್ಕರ ಸರ್ಟಿಫಿಕೇಟ್ ತರಿಸಿದೀವಿ, ಅವ್ರಿಗೋಸ್ಕರ ನೆನಪಿನ ಕಾಣಿಕೆ ತರಿಸಿದೀವಿ. ಏನ್ ಮಾಡ್ಬೇಕು? ಏನಗೋಸ್ಕರ? ಅದು ಒಂದೊಂದ್ಸತಿ ಬೇಜಾರಾಗುತ್ತೆ. ಯಾಕೆ ಅಯ್ಯಾದ್ರೆ ಸವಾಸನ ಬೇಡ ಅಂತ. ಆದ್ರೆ ನಮ್ನೇನ್ ಮಾಡ್ತಾ ರಾತ್ರಿ ಕನಸು ಮನಸ್ಸಲ್ಲಿ ಬರುತ್ತೆ, ಮಗ ನೀನು ಬಿಡಬೇಡ, ಏಳು ಅಂತ ಬರ್ತಾ ಇರ್ತದೆ ಕಲೆ ಅನ್ನೋದು. ನೋಡಿ, ಇವರು ಆದಿತ್ಯ ಅಂದ್ಬಿಟ್ಟು ಇವರು ಸುಮಾರು ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಅವ್ರ ಕೈಗೆ ಕೊಡ್ತೀನಿ. ಆ ಕಡೆಯವರು ನನಗೆ ಮಗ ಅಲ್ಲ, ಅವರು ಈ ಸಂಸ್ಥೆಯ ತರಬೇತಿದಾರರು. ಅವರು ಮಾತಾಡ್ತಾರೆ. ಇವರಿಬ್ಬರಿಗೂ ಕೊಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ನಾನು ರಂಗಭೂಮಿ ಮತ್ತು ಕಿರುತೆರೆಯ ಕಲಾವಿದ. ಎಲ್ಲಾ ಪೇರೆಂಟ್ಸ್ಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನೀವು ಅನ್ಕೊಂಬೋದು ಏನು ಈ ಚಿಕ್ಕ ಹುಡುಗ ಏನು ಹೇಳ್ಕೊಡ್ತಾರೆ ಅಂತ. ಪ್ಲೀಸ್ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ನಾನು ಅದು ನಿಮ್ ಭರವಸೆನ ನಾನು ಬಿಡಲ್ಲ. ನಿಮ್ ಭರವಸೆ ಏನ್ ಆಸೆ ಇಟ್ಟಿರ್ತೀರೋ ಅದನ್ನ ನಾನು ತೋರಿಸ್ತೀನಿ. ನಿಮ್ಮ ಮಕ್ಕಳನ್ನ ಆಕ್ಟಿಂಗ್ ಕ್ಲಾಸಿಗೆ ಸೇರಿಸಿ ಅಷ್ಟೇ ಕೇಳ್ತೀನಿ. ಅಲ್ಲೇ ಇಟ್ಕೊಳ್ಳಿ. ಇವ್ರನ್ನ ಆಸ್ತಿ ನಾನು ಏನು ಮಾಡಲ್ಲ. ಅವ್ರಿಗೆ ಒಂದು ಸೈಟ್ ಮಾಡಲ್ಲ, ಒಂದು ಮನೆ ಮಾಡಲ್ಲ, ಒಂದು ಏನು ಮಾಡಲ್ಲ. ಅವ್ರನ್ನೇ ಆಸ್ತಿಯಾಗಿ ಮಾಡ್ಕೊಟ್ಬಿಡ್ತೀನಿ. ಬಟ್ ಅವ್ರನ್ನ ಇವತ್ತಲ್ಲ ನಾಳೆ ಇದೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ಹೀರೋ ಆಗಿ ನೋಡುವ ಲೆಕ್ಕಾಚಾರ ನಾನು ಅವ್ರನ್ನ ಇಟ್ಕೊಂಡಿದ್ದೀನಿ. ಬಟ್ ಅವರೊಬ್ಬರಲ್ಲ, ಇವರು ನನ್ನ ತಂಗಿ ಮಗ. ಇವರು ನನ್ನ ಸ್ವಂತ ತಂಗಿ ಮಗ. ಇವತ್ತು ಈ ಅಣ್ಣ ಬೆಳೀತಾ ಇದ್ದಾನಂದ್ರೆ ಆ ಅಣ್ಣ ನೋಡಕ್ಕೆ ತಂಗಿನೇ ಇಲ್ಲ. 2020ರಲ್ಲಿ ಏನಾಗಿತ್ತು ಏನು ಅಂತ ಗೊತ್ತಿಲ್ಲ. ಬರೀ 2 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದು, ಇರೋದ್ರು. ಬಟ್ ಇಬ್ರು ಕೋಪ ಮಾಡ್ಕೊತೀವಿ, ಇಲ್ಲ ಅಂತಲ್ಲ. ಅವನು ಏನ್ ಹುಡುಗನೆ, ಅವನು ಕೋಪ, ನನಗೂ ಕೋಪ ಇರುತ್ತೆ. ಆದ್ರೆ ಏನೋ ಆ ಕೋಪ ಮಾಡ್ಕೊಂಡಾಗ ಅವ್ರಮ್ಮ ಹೇಳ್ತಾರೆ, ಫಸ್ಟ್ ನನಗೆ ಗಂಡಸರು ಬರ್ತಾರೆ, ನಿನ್ನ ನಾನು ಬೆಳೆಸಿದ್ದೀನಿ, ನನ್ನ ಮಗನ್ ಯಾಕೆ ನೀನು ಆತರ ಮಾಡ್ತೀಯ ಅಂತ ನನ್ನ ಕಣ್ಣೆದುರು ಬರ್ತಾರೆ ಅವರಮ್ಮ. ಅದು ಮನಸ್ಸು ಬರ್ತಾರೆ. ಬಟ್ ಇವಾಗ ಇವರಿಬ್ರು ನನ್ಗೊಂದೇ. ನನ್ನ ಮಗ ಬೇರೆ ಅಲ್ಲ, ನನ್ನ ತಂಗಿ ಮಗ ಬೇರೆ ಅಲ್ಲ. ಅದೇ ತಪ್ಪುಗಳು ಎಲ್ಲರೂ ಮಾಡ್ತೀವಿ. ಯಾಕೆಂದ್ರೆ ವಯಸ್ಸಿರುತ್ತೆ, ತಪ್ಪು ಮಾಡ್ತೀವಿ. ನಾನು ಮಾಡಿದ್ದೀನಿ, ಎಷ್ಟೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದೇ ತಪ್ಪು ಮಾಡಿದ್ದರು ಒಂದಿನ ಒಳ್ಳೇದಾಗೆ ಆಗುತ್ತೆ. ಆದ್ರೆ ಒಂದೇನು ಇವತ್ತು ಹೇಳ್ತೀನಿ, ನಿಯತ್ತು ಮಾತ್ರ ಕೊಡ್ಬೇಡಿ. ದೇವ್ರು ಕಷ್ಟ ಕೊಡ್ತಾನೆ. ಏನು ಕೊಡ್ತಾನೆ ಗೊತ್ತಾ? ನಾನು ಇವತ್ತು ಏನಾರ ಈ ತೊಂದರೆ ಬಿದ್ದಾಗ ದೇವ್ರು ಕೊಡ್ತಾನೆ. ಯಾಕೆ ಈ ನನ್ನ ಮಗ ಮೇಲೆ ಕೇಳ್ತಾರೋ ಇಲ್ಲ ಚಿಕ್ಕ ಮಾಡ್ಬೇಕು ಅಂತ ದೇವ್ರು ತೊಂದರೆ ಕೊಡ್ತಾನೆ. ಒಳ್ಳೆಯವ್ರಿಗೆ ದೇವರೇ ತೊಂದರೆ ಕೊಡೋದು, ಬೇರೆ ಯಾರಲ್ಲ, ಮನುಷ್ಯ ಕೊಡಲ್ಲ. ಅದೇನು ಗೊತ್ತಾ? ಆಮೇಲೆ ಅವ್ರು ಎತ್ತಲ ಅಂದ್ರೆ ಹಂಗೆ ಹೂವ ಎತ್ತಲ್ಲಿ ಕೊಡ್ತಾರೆ. ಅದೇ ದೇವರು ನನಗೂ ತುಂಬಾ ತೊಂದರೆ ಕೊಟ್ಟ. ಇಲ್ಲ ಅಂತ ಹೇಳಲ್ಲ, ಎಲ್ಲ ಅನುಭವಿಸಿದ್ವಿ, ಎಲ್ಲಾ ತರ ಅನುಭವಿಸ್ಬಿಟ್ಟು ಜೀವನದಲ್ಲಿ ಎಲ್ಲ ಜೀವನನೇ ಬೇಡಪ್ಪ ಅಂತ ಇರೋ ಪರಿಸ್ಥಿತಿಗೆ. ಬಟ್ ತಿರ್ಗಾ ಮೇಲ್ಗೆ ದೇವರೇ, ಈ ಕಳೆ ಬೇಡ, ಈ ಸಮಸ್ಯೆ ಬೇಡ, ಈಗ ಯಾಕೆ ಬೇಕು ನನಗೆ, ಇವೆಲ್ಲ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಕನಸು ಮನಸ್ಸಲ್ಲಿ ಬರ್ತಾ ಇತ್ತು. ರಾತ್ರಿ ನಾಟಕ ಮಾಡೋದು, ಮಕ್ಕಳ ಪಾಠಗಳು ಕೊಡೋದು. ಸುಮಾರು 2 ವರ್ಷ 3 ವರ್ಷ ನನಗೆ ಕ್ಲಾಸ್ ಮಾಡ್ಬೇಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಏನ್ ಮಾಡಬೇಕು ಅಂತ. ಆದ್ರೆ ಯಾರು ಕೇಳೋರು ಪೈಸಾ ₹1 ಕೊಡೋದಿಲ್ಲ. ನನ್ನ ಪರಿಸ್ಥಿತಿ ಆ ತರ ಇದೆ. ಏನು ಹೆಂಗನ್ಸಿದೆ ಜನಕ್ಕೆ ಅಂದ್ರೆ, ಇವತ್ತು ಮಾನವರು ದುಡ್ಡು ಕೊಟ್ರೆ ವಾಪಸ್ ಕೊಡ್ತಾನ ಇವರು ಅನ್ನೋ ಪರಿಸ್ಥಿತಿಲಿ ಇದ್ದೀನಿ. ಆದ್ರೆ ಯಾವತ್ತೋ ಒಂದಿನ ಮಾಡಿರ್ತೀನಲ್ಲ ಉಪಕಾರ, ಅದನ್ನ ನನಗೆ ವಾಪಸ್ ಕೊಡುತ್ತೆ. 2022ರಲ್ಲಿ ಒಬ್ರು ಫೋನ್ ಮಾಡೋದು, ಅಲ್ಲ 2023ರಲ್ಲಿ. ನಾನು 2000ರಲ್ಲಿ ಕೇಳಿದ್ದೆ, ಸರ್ ಒಂದು ಜಾಗ ಕೊಡಿ ನನಗೆ, ನಮ್ಮ ಮಕ್ಕಳಿಗೊಂದು 4 ಜನ ವಿದ್ಯಾರ್ಥಿ ಅನ್ನೋದಕ್ಕೆ. ಅವತ್ತಿನ ದಿನ ಅವ್ರು ಫೋನ್ ಮಾಡಿದ್ರು, ಸರ್ 2 ವರ್ಷ ಆಯ್ತು ಸರ್, ಒಂದು ಕ್ಲಾಸ್ ಇದೆ ಬನ್ನಿ ಸರ್ ಅಂತ. ಸರ್ ನನ್ನ ಕೈಲಿ ಅಡ್ವಾನ್ಸ್ ಕೊಡಕ್ಕಿಲ್ಲ ಸರ್. ಪರವಾಗಿಲ್ಲ, ಅಡ್ವಾನ್ಸ್ ಕೊಡಬೇಡಿ, ಬಾಡಿಗೆ ಕೊಡಿ, ನಾವು ಕಟ್ತೀವಿ ಅಂತ ಹೇಳೋದು. ಅವತ್ತೊಂದು ದಿನ 4 ತಿಂಗಳು ರೋಡ್ ಮೇಲೆ ವ್ಯಾಪಾರ ಮಾಡಿ ಗಾಡಿ ಕವರು, ಕಾರ್ ಕವರು, ಫ್ರಿಡ್ಜ್ ಕವರು, ವಾಷಿಂಗ್ ಮಿಷಿನ್ ಕವರು, ಅಕ್ಕ ಕವರ್ ಬೇಕಾ, ಅಣ್ಣ ಕವರ್ ಬೇಕಾ, ತಂದೆ ಕವರ್ ಬೇಕಾ ಅಂತ ಕೇಳಿ ಆ ಕವರ್ ವ್ಯಾಪಾರ ಮಾಡಿ ನಾನು ಇವತ್ತು ಸಂಸ್ಥೆ ಕಟ್ಟಿರೋದು. ಹಂಗೆ ಸುಮ್ಗೆ ಕಟ್ಟಿಲ್ಲ ಸಂಸ್ಥೆ.
ಅವತ್ತು ಯಾರನ್ನ 1 ರೂಪಾಯಿ ಕೇಳಿದ್ರು ಯಾರು 1 ರೂಪಾಯಿ ಕೊಡ್ತಾ ಇರಲಿಲ್ಲ ನಮ್ಗೆ. ಅದು ಯಾರೋ ಹೇಳಿದ್ರು ಸರ್ ಪ್ರೋಗ್ರಾಮ್ ಮಾಡಿ ಅಂದ್ರು. ಪಾಪ ಪ್ರೋಗ್ರಾಮ್ ಮಾಡಬೇಕು 15 10 ಜನ ಕರ್ಕೊಂಡ್ ಬಂದ್ರು. ಸರ್ ಎಲ್ಲರನ್ನ ಮಾತಾಡ್ಬಿಟ್ಟಿದ್ದೀನಿ ಸರ್ ಅಂದ್ಬಿಟ್ಟು 20 ಜನ ಕರ್ಕೊಂಡ್ಬಿಟ್ಟು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಅಂತ ಸನ್ಮಾನ ಮಾಡಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೊರ. ಸರ್ ಕಾಸು ಅಂದ್ರೆ ನೀವು ಮಾಡಿದ ಪ್ರೋಗ್ರಾಮ್ ಸರಿ ಬಂದ್ಬಿಟ್ಟು ಅದನ್ನ ಏನ್ ಮಾಡಿದ್ರೆ ಸಾಲ ಹೊತ್ಕೊಂಡಿರ್ತಿಲ್ಲ. ಯಾಕಂದ್ರೆ ಸೇಡೋದ್ರ ಹತ್ರ ಎಲ್ಲರೂ ಇಸ್ಕೊಂಡ್ಬಂದಿದ್ದಲ್ಲ ಎಲ್ಲ ಮಾಡ್ತಾರೆ. ನಾವು ಪರಿಸ್ಥಿತಿ ನಿಲ್ಲಿದ್ದೆ ಭಗವಂತ ಇವತ್ತು ಅದು ಕೊಟ್ಟಿಲ್ಲ. ಆಯ್ತಾ, ಇವತ್ತು ಇನ್ನ ಮಾಡ್ಬೇಕು ಅಂತ ಆಸೆ ಕೊಡ್ತಾ ಇದ್ದಾನೆ ಭಗವಂತ. ಅಲ್ಲಿ ಏನೇನು ಹೇಳಿ ಸಾರ್ 10,000 ಕೊಡ್ತೀನಿ ಅಂತ ನಾನು ಆ ಮಾತು ಏನ್ ಹೇಳಿದೆ, ಸಾರ್ ಕಾರ್ಯಕ್ರಮಕ್ಕೆ ಬಂದ್ರೆ ಬಂದ್ಕೊಡಿ. ಯಾಕೆ ಹೇಳಿ, ಹಣ ಅಂದ್ರೆ ಆಸೆ ಮನುಷ್ಯನಿಗೆ. ಆ ಆಸೆ ಕೊಡ್ಬಾರ್ದು ನಾವು. ಯಾಕೆ ಗೊತ್ತಾ, ಆಸೆ ದುರಾಸೆ ಆಗ್ಬಿಡುತ್ತೆ. ಆಸೆ ಏನ್ ಮಾಡುತ್ತೆ ಗೊತ್ತಾ, ಇನ್ನೊಬ್ರು ಯಾರು ನಾನು ದುಡ್ಡಿರ್ತೇನೆ ಅಲ್ಲೋಗ ಅದು ನೆತ್ಕೊಂಡ್ಬಿಡೋಣ. ಅವತ್ತು ಆಸೆ ಬಿಡ್ಬಾರ್ದು. ಏನು ಗೊತ್ತಾ, ದೇವ್ರು ಎಕ್ಸ್ಟೆಂಡ್ ಮಡಗಿದ್ದಾರೆ ಗೊತ್ತಿಲ್ಲ. ನೀವು ಬೆಳೀತಾ ಇದ್ದೀರಾ, ಬೆಳೀರಿ, ಖುಷಿ ಪಡೋಣ. ಆದ್ರೆ ನಾವು ಹೊಟ್ಟೆ ಕಿತ್ತು ಬಿಡಬಾರ್ದು. ಹೊಟ್ಟೆ ಕಿತ್ಬಿಟ್ಟವ್ರು ನಾವು ಬೆಳೆಯಲ್ಲ, ನೀವು ಬೆಳೀತಾ ಇರ್ತೀರ. ಅಯ್ಯೋ ಬೆಳೆದ್ಬಿಟ್ಟ, ಅಯ್ಯೋ ಬೆಳೆದ್ಬಿಟ್ಟ, ಅಯ್ಯೋ ಬೆಳೆದ್ಬಿಟ್ಟ. ನಾವೆಲ್ಲ ಕೆಳಗೆ ಬೆಳ್ತಾನೆ ಇದ್ದೀವಿ, ಅವ್ರು ಬೆಳೀತಾನೆ ಇರ್ತಾರೆ. ಯಾಕೆಂದ್ರೆ ನಮ್ಮ ಜನದ ಮನಸ್ಥಿತಿ ಸರಿ ಇಲ್ಲ. ಇವಾಗ ನಾವು ತಿಂತಾರ ಆಹಾರ ಸರಿ ಇಲ್ಲ. ಯಾಕೆಂದ್ರೆ ಇವಾಗ ನೋಡಿ, ಅಣ್ಣನ ತಂಗಿ ಸಾಯಿಸ್ತಾರೆ, ತಂಗಿನ ಅಣ್ಣ ಸಾಯಿಸ್ತಾರೆ, ತಮ್ಮನ ಅಣ್ಣ ಸಾಯಿಸ್ತಾರೆ, ಅಣ್ಣ ತಂಗಿ ಎಲ್ಲರೂ ದುಡ್ಡು ಯಾರು ಬೇಕಾದ್ರೂ ಸಾಯಿಸ್ತಾರೆ. ನಂಬಿದ ಸ್ನೇಹಿತರನ್ನು ಸಾಯಿಸ್ತಾರೆ, ಎಲ್ಲ ಸಾಯಿಸ್ತಾರೆ. ಯಾಕಂದ್ರೆ ಮನಸ್ಥಿತಿ ಸರಿ ಇಲ್ಲ. ನಾವ್ ಹೇಳ್ತೀವಿ ಯಾಕಂಗಾಯ್ತು, ತಿಂತಾರ ಫುಡ್ ಸರಿ ಇಲ್ಲ. ಜಾಸ್ತಿ ಬಂತು ನಮ್ಗೆ ಇವಾಗ. ನಾನು ಜಾಸ್ತಿ ಬಂತು. ಏನ್ ಅವನ್ ಮಾತಾಡ್ಸೋದು, ಬೇಕಾದ್ರೆ ಅವನೇ ಬರ್ಲಿ, ಈ ತರ ಜಾಸ್ತಿ ಬಂತು ನಮ್ಮ ಮನಸ್ಸಲ್ಲಿ. ಇದು ಬಂದಿದೆ, ಎಲ್ಲಾರು ಈ ತರ ಆಗಿದೆ ಅಂತ ಹೇಳ್ತಾ ನೋಡಿ. ಇವರು ಸಿನಿಮಾ ಸೀರಿಯಲ್ ಅಲ್ಲಿ ಇದು ಎಲ್ಲಾ ಚಾನೆಲ್ ಅಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಅವರು ಸುಮಾರು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿ ಒಳ್ಳೊಳ್ಳೆ ಡೈರೆಕ್ಟರ್ ಹತ್ರ ಕೆಲಸ ಮಾಡಿ ಇವತ್ತು ಅವ್ರು ಬಂದಿದ್ದಾರೆ. ಮುಂದೆ ಈ ಸಂಸ್ಥೆಗೆ ಅಭಿನಯ ತರಬೇತಿ ಹೇಳ್ಕೊಡೋರು ಅವರೇ. ಯಾಕೆಂದ್ರೆ ಎಲ್ಲಾದ್ರೂ ಕರೆದೆ ಮನ್ಸಿಗೆ ನೋವಾಗುತ್ತೆ. ಮನೇಲಿ ಕೂತಿದ್ದವ್ರು ನಮ್ಮ ಪಾಪ ನಮ್ ಇಲ್ಲೆಲ್ಲೋ ಇದ್ದಾರೆ. ಅವರು ಒಬ್ರು ಕರ್ಕೊಂಡ್ಬಂದ್ರು, ಇದೇ ಸ್ಟೇಜ್ ಮೇಲೆ 2-3 ಸತಿ ಕಾರಿಸಿ ಸ್ಟೇಜ್ ಮೇಲೆಲ್ಲ ಕುಂಡಿಸಿ ಸನ್ಮಾನ ಮಾಡಿ ಎಲ್ಲ ಕಳಿಸ್ದೆ. ನಮ್ಮ ರೋಡ್ನಲ್ಲೇ ಅದೇ ರೋಡಲ್ಲಿ ಕ್ಲಾಸ್ ಓಪನ್ ಮಾಡಿದ್ದಾರೆ. ಒಂದು ಮಾತು ಕರೆದಿಲ್ಲ ನಾನು, ಸರ್ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ವಾ. ನಾವ್ ಏನಕ್ಕೋಸ್ಕರ, ನನ್ನ ಬುದ್ಧಿ ಏನು ಅಂದ್ರೆ ನೋಡಿ, ಇಲ್ಲಿ ನಮ್ಮ ಹರೀಶ್ ಸರ್ ನನ್ನ 2008ರಿಂದ ನೋಡಿದ್ದಾರೆ, ಇವತ್ತಿಂದ ನೋಡಿದ್ದಾರೆ, 2008ರಿಂದ ನೋಡಿದ್ದಾರೆ. ಯಾಕೆ ನೋಡಿದ್ದಾರೆ ಅಂದ್ರೆ ಅವರು ಗುರುಗಳು ರಮಾನಂದ್ ಸರ್ ಕಡೆಯಿಂದ ಪರಿಚಯ ಆದ್ರು. ಇವರೆಲ್ಲ ಮಾದೇವ ಹೆಂಗಿದ್ದ, ಮಾದೇವ ಒಬ್ಬನೇ ಬೆಳಿಬೇಕು ಆಸೆ ಇಲ್ಲ, ಮಾದೇವ ಜನ 4 ಜನ ಬೆಳೆಸ್ಬೇಕಂತ ಆಸೆ ಕೊಡ್ತೀವಿ. ಆದ್ರೆ ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಮ ಹತ್ರ ಹಣ ಕೇಳಲ್ಲ, ಆಸ್ತಿ ಕೇಳಲ್ಲ. ಇವತ್ತೊಂದು ದಿನ ನೋಡಿ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, 1 ರೂಪಾಯಿ ಕೊಡಿ ಅಂತ ಕೇಳಲ್ಲ ನಮ್ಮ ಪೇರೆಂಟ್ಸ್ ಹತ್ರ. ನಾನಿಲ್ಲಿ ಕೇಳೋದೇನಂದ್ರೆ ಒಂದೇನು ಗೊತ್ತಾ, ನೀವೇನ್ ಫೀಸ್ ಕೊಡ್ತಾರೆ ಅಷ್ಟೇ, ಬೇರೆ ನನಗೇನ್ ಬೇಕಾಗಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಡ್ರೆಸ್ ಬೇಕು, ಟೀಚರ್ಸ್ ಡ್ರೆಸ್ ಹೇಳ್ತಾರ, ಡ್ರೆಸ್ ತಂದು ಕೊಡಿ ಅಂತ ಸರ್. ನಾನು ಇಷ್ಟು ಇವತ್ತು ಕೇಳ್ತಾ ಇದ್ದೀನಿ, ಸರ್ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ದುಡ್ಡು ಕೊಡಿ, ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ದುಡ್ಡು ಕೊಡಿ, ನಾನು ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೀನಿ ದುಡ್ಡು ಕೊಡಿ, ನಾನು ಸೀರಿಯಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ದುಡ್ಡು ಕೊಡಿ ಅಂತ ಯಾರಾದ್ರೂ 1 ರೂಪಾಯಿ ಕೈಯಲ್ಲ. ಕಷ್ಟನೂ ನಾನೇ ನೋಡ್ತೀನಿ, ಸುಖನೂ ನಾನೇ ನೋಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗ ಮುಂದಿನ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೂ ಮೈತ್ರಿ ಮಹಾದೇವರು ಪ್ರಶಸ್ತಿ ಕೊಡುತ್ತಿದ್ದವರಿಗೆ ಏನಾದರೂ ಅಭಿನಂದನೆಗಳು. ಮಲ್ಲೇಶ್ ರಾವ ಸಾಹೇಬು ಬಂದಾಪುರ ಶಿಕ್ಷಕರು ಮತ್ತು ಸಮಾಜ ಸೇವಕರು ಬಂದಿದ್ದೀರಾ? ದಯವಿಟ್ಟು ಹತೋಟಿ ಜಿಲ್ಲೆ, ಹತೋಟಿ ಜಿಲ್ಲೆ ಗುಡ್ಡಪ್ಪ ಹನುಮಂತಪ್ಪ ಕೋಣವರ ರಂಗಭೂಮಿ ಸಂಗೀತ ಕಲಾವಿದರು. ದಯವಿಟ್ಟು ಯಾರ್ಯಾರು ಸನ್ಮಾನ ಆಗಿಲ್ಲ ಬಂದ್ಬಿಡಿ ಸರ್. ತುಮ್ಗೆ
ದಯವಿಟ್ಟು ಯಾರ್ಯಾರು ಸನ್ಮಾನ ಆಗಿಲ್ಲ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಮ್ಮ ಹೆಸರು ಹೇಳ್ಬೋದು ದಯವಿಟ್ಟು. ನೋಡಿ ನೀವು ಹೋಗಿ ನಾನು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡೋದು. ಪ್ರದೀಪ್ ಕೆಎಂ ಓಸಿಪಿ ರಾಜ್ಯ ಮಾಧ್ಯಮ ಬಿಜೆಪಿ ಮುಖಂಡರು. ಟಿ.ಎ. ಗಾಯತ್ರಿ ಸೋಮಶೇಖರ್, ರವೀಂದ್ರ. ತಗೊಳ್ಳಿ ನೀವು ತಗೊಳ್ಳಿ. ದಯವಿಟ್ಟು ಸುವಾಸಿಸು. ಸುವಾಸಿಸು ಬೇಗ ಬರಪ್ಪ. ತೇಜಸ್ ಬಾಬಾ ತೇಜಸ್ ಪಾಪ